प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ. ನಾನು ಸಿಡ್ನಿ ಶ್ರೀನಿವಾಸ್. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಒಂದು ವಿಚಾರ ಹೇಳಬೇಕು. ಇಂದಿನ ಕಾರ್ಯಕ್ರಮದ ಪೂರ್ಣ ಸಂಯೋಜನೆ ಮಾಡಿರೋದು ಮಹೇಶ್ ರಾವ್ ಅವರು ಇಂದು ಬರಲಾಗದ ಕಾರಣ ನಾನು ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಿಂದ ಇಲ್ಲಿ ಇದರ ಹಿಂದಿರೋ ಕೆಲಸ ಎಲ್ಲ ಮಹೇಶ್ ಅವ್ರದ್ದು. ನಿಮಗೆ ತಿಳಿದ ಹಾಗೆ ಇದು 2RRR ಕ್ಷೇತ್ರದಿಂದ ಹೊರಬರ್ತಾ ಇರುವ ಕನ್ನಡ ಕಾರ್ಯಕ್ರಮ. ಇವತ್ತು ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ಇನ್ನು ನಮ್ಮ ತರಂಗಾಂತರ FM 88.5 ನಿಮ್ಮ ಕಂಪ್ಯೂಟರ್ ಮೂಲಕನೂ ನಮ್ಮ ಕಾರ್ಯಕ್ರಮವನ್ನು ನೀವು ಕೇಳಬಹುದು. ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹೇಳಿದ್ರೆ ಸಾಕು, ನಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರ ಬಲಗಡೆ ಮೇಲೆ ಈಶಾನ್ಯ ಭಾಗದಲ್ಲಿ ಲೈವ್ ಸ್ಟ್ರೀಮಿಂಗ್ ಕೂಡ ಇದೆ. ಆದರೆ ನಾವು ಸ್ವಲ್ಪ ಮಾಡ್ರನ್ ಆಗಬೇಕು ಅಂದರೆ ನೋಡಿ, ಇವೆಲ್ಲ ಏನೂ ಬೇಡ. ಇವತ್ತು ಮೊಬೈಲ್ ಫೋನ್ನಲ್ಲೇ ಟ್ಯೂನ್ ಇನ್ನು ಮೊದಲಾದ ಬೇಕಾದಷ್ಟು ಆ್ಯಪ್ಗಳಿದೆ. ಅದು ಯಾವುದೇ ಆ್ಯಪ್ನಲ್ಲಿ ಬೇಕಾದರೆ ನಮ್ಮ ಕಾರ್ಯಕ್ರಮವನ್ನು ಪ್ರಪಂಚದ ಎಲ್ಲಿ ಬೇಕಾದರೆ ಕೇಳ್ಬೋದಾಗಿದೆ. ಇವೆಲ್ಲ ಏನೇ ಆದರೂ ನಮಗೆ ನಿಮ್ಮ ಸಲಹೆ, ಟೀಕೆ ಇವೆಲ್ಲ ಮುಖ್ಯ ಮತ್ತು ಅವಶ್ಯಕ. ಅದರಿಂದ ಕಾರ್ಯಕ್ರಮದ ಅವಧಿಯಲ್ಲಿ ನೀವು ಏನಾದರೂ ನಮಗೆ ಹೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಫೋನ್ ಮಾಡಿ. ನಮ್ಮ ನಂಬರು 98162777 98162777 ನಮ್ಮ ನಂಬರು. ಇನ್ನು ಈ ಹೊರಗಡೆಯಿಂದ ಸಿಡ್ನಿ ಅಲ್ಲದ ಕ್ಷೇತ್ರದಿಂದ ಮಾಡೋರು +2 ಅಂದರೆ ಆಸ್ಟ್ರೇಲಿಯಾದಿಂದ ಮಾಡೋರೆಲ್ಲ +2 ಸೇರಿಸ್ಬೇಕಾಗತ್ತೆ. ಇನ್ನು ವಿದೇಶದಿಂದ ಮಾಡಿದ್ದೆ ಆದರೆ 612 ಸೇರಿಸ್ಬೇಕಾಗತ್ತೆ ಇದಕ್ಕೆ. ಆದಮೇಲೆ ಕಾರ್ಯಕ್ರಮ ಮುಗಿದ 1-2 ದಿವಸದಲ್ಲೇ ನಮ್ಮ ಕಾರ್ಯಕ್ರಮವನ್ನು ಪೂರ್ತಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ಕೂಡ ನಿಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಅವಕಾಶ ಇದೆ. ಇನ್ನು ಇಷ್ಟೆಲ್ಲ ವಿವರ ಹೇಳಿದ್ಮೇಲೆ ಇವತ್ತಿನ ಕಾರ್ಯಕ್ರಮ ಏನು ಇಟ್ಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತೀರಾ? 3 ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ. 1 ಪುಷ್ಪ ದೀಕ್ಷಿತ್ ಅರ್ಪಿಸುವ ಹಾಗೆ ಸುಮ್ಮನೆ. 2 ಸಿಡ್ನಿಯಲ್ಲಿ ನಡೆದ ಗಣೇಶೋತ್ಸವದಲ್ಲಿ ನಾವು ನಡೆಸಿದ ಸಂದರ್ಶನಗಳು, ಅದರ ಮುಂದಿನ ಮತ್ತು ಕಡೆಯ ಭಾಗ. ಅದಲ್ಲದೆ ನೀವು ಕೇಳ್ತಾ ಬಂದಿದ್ದೀರಾ ಶಾಪಗಳು ಮತ್ತು ವಾರಗಳು. ಇದರ 6ನೇ ಅಂಕಣ ಕೂಡ ಇವತ್ತು ಪ್ರಸಾರವಾಗ್ತಾ ಇದೆ. ದೀಪಕ್ ರಾವ್ ಮತ್ತು ಪುಷ್ಪ ದೀಕ್ಷಿತ್ ಅವರು ನಡೆಸ್ಕೊಡುವಂಥದ್ದು. ಇನ್ನು ಶ್ರೋತೃಗಳೇ, ಇನ್ನು ಶುರು ಮಾಡೋಣ. ಹಾಗಾದರೆ ಯಾವುದೋ ಒಂದು ಹಾಡು, ತುಂಬ ಚೆನ್ನಾಗಿರೋದು ಒಂದು ಹಾಡಿದೆ, ಅದನ್ನು ಕೇಳ್ತಾ ಇರೋಣ. ಅದರ ನಂತರ ಕಾರ್ಯಕ್ರಮ ಮುಂದುವರಿಲಿ.
ನಮಸ್ಕಾರ. ಒಂದು ನಿಮಿಷ ಹಾಕ್ತೀನಿ. ಶ್ರೋತೃಗಳೇ, ಈಗ ಸಿಡ್ನಿ ಕನ್ನಡ ಸಂಘದ ಅಧ್ಯಕ್ಷರಾದ ನಂದಾ ಶಿರೋಳ್ ಅವರು ಕರೆ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ನಂದಾ ಅವ್ರಿಗೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಹಾ, ಮತ್ತೆ ಎಲ್ಲ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ಹಾ, ಹೇಳಿ. ಎಲ್ಲರ ಜೊತೆಗೆ ನಾನು ಈ ಒಂದು ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೆ. ಮುಂದೆ ಬರುವ ನವೆಂಬರ್ 8ನೇ ತಾರೀಕು ಸಿಡ್ನಿ ಕನ್ನಡ ಸಂಘ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಇದು ನಮ್ಮ ಸ್ಥಳೀಯ ಮಕ್ಕಳಿಂದ ಹಾಗೂ ಕಲಾವಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೊ ಅದರದ್ದು ಕೆಲವೊಂದು ವಿವರಣೆಗಳು ಇಲ್ಲಿದೆ. ಸ್ಥಳ ಬಂದು ಪೆನೆಂಟ್ ಹಿಲ್ ಸಮುದಾಯ ಭವನ. ಆಮೇಲೆ ನಾವು ಇದು ಒಂದು ಟಿಕೆಟೆಡ್ ಇವೆಂಟ್ ಆಗಿರೋದ್ರಿಂದ ಎಲ್ಲ 12 ವರ್ಷದ ಮೇಲ್ಪಟ್ಟವರಿಗೆಲ್ಲ $10 ಫೀನ ಎಂಟ್ರಿ ಫೀನ ಇದಾಗಿದೆ. ಆಮೇಲೆ ಸ್ಥಳೀಯ ಮಕ್ಕಳಿಂದ ಹಾಗೂ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವನ್ನ ನಡೆಸ್ತಾ ಇದ್ದೀವಿ. ಅದು ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಒಳಗೆ ವೈದ್ಯರಿಂದ ರಕ್ತ ಒತ್ತಡ ಹಾಗೂ ರಕ್ತದಲ್ಲಿನ ಸಕ್ಕರೆ ಪ್ರಮಾಣನ ಅಂದ್ರೆ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅದಲ್ಲದೆ 6 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದು ಅಲ್ಲದೆ ಪಾನೀಯ ಮತ್ತು ಊಟ ಸೂಕ್ತ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಸಿಡ್ನಿ ಕನ್ನಡ ಸಂಘದ ವೆಬ್ಸೈಟ್ ಅನ್ನ ನೋಡಬಹುದು. ಅದು https://www.kannada.org.au. ಅದರಲ್ಲಿ ನೀವು ಹೆಚ್ಚಿನ ಮಾಹಿತಿನ ನಿಜ. ಆಮೇಲೆ ಇನ್ನು ನವೆಂಬರ್ನಲ್ಲಿ ಆಗ್ತಾ ಇರೋ ಪ್ರೋಗ್ರಾಮ್ ಅಲ್ವಾ ಇದು? ಅದರಿಂದ ನೀವು ಆಗಾಗ್ಗೆ ಬಂದು ನೀವು ಇನ್ನೂ 2 ತಿಂಗಳಿದೆ ಸುಮಾರು, ನೀವು ಬಂದು ಆಗಾಗ ಈ ವಿಚಾರ ಹೇಳ್ತಾ ಇರ್ಬೋದು, ನಮಗೆ ಎಚ್ಚರಿಸ್ತಾ ಇರ್ಬೋದು. ಖಂಡಿತ ಮಾಡ್ತೀವಿ. ಮಾಡಿ ಅದನ್ನ ಹಾಗೇನೆ. ಆಗ್ತು. ಇವಾಗ ಶ್ರೋತೃಗಳೇ ಗೊತ್ತಾಯ್ತಾ? ಹಾಗಾದ್ರೆ ನಂದಾ ಅವರೇ ಇನ್ನೇನಾದ್ರು ಹೇಳ್ತೀರಾ? ಅದೇ ಓಕೆ. ಸೊ ಸಿಡ್ನಿ ಕನ್ನಡ ಸಂಘ ನವೆಂಬರ್ ತಿಂಗಳ 8ನೇ ತಾರೀಕಲ್ವಾ? ನವೆಂಬರ್ ತಿಂಗಳು 8ನೇ ತಾರೀಕು. ನೀವು ಯಾವುದೇ ಬೇರೆ ಕಾರ್ಯಕ್ರಮ ಇಟ್ಕೋಬೇಡಿ, ನೀವೆಲ್ಲ ಅಗತ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ಳೋಣ. ಆಯ್ತು ನಂದಾ ಅವರೇ, ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಇರ್ಲಿ, ಇದು ನಿಮ್ಮ ರೇಡಿಯೋ ಇದು. ಥ್ಯಾಂಕ್ ಯು. ಬಾಯ್. ಈಗ ಸಿಡ್ನಿ ಕನ್ನಡ ಸಂಘದ ಒಂದು ಅನೌನ್ಸ್ಮೆಂಟ್ ಕೇಳಿದ್ವಿ. ಈಗ ಮುಂದೆ ಏನು ಅಂದರೆ ನೋಡಿ, ನಾವು ಪುಷ್ಪಾ ದೀಕ್ಷಿತ್ ನಮಗೆ ತೀರಾ ಪರಿಚಿತರು. ಏನೋ ಒಂಥರ ಕುತೂಹಲಕಾರಿ ಕಾರ್ಯಕ್ರಮಗಳನ್ನು ಕಳಿಸ್ತಾ ಇರ್ತಾರೆ. ಈಗ ಮತ್ತೊಂದು ಕುತೂಹಲಕಾರಿ ಕಾರ್ಯಕ್ರಮ, ಒಂದು ರಿಕಾರ್ಡಿಂಗ್ ಕಳಿಸಿದ್ದಾರೆ ನಮಗೆ. ಹಾಗೆ ಸುಮ್ಮನೆ ಅಂತ ಕೇಳಿ. ಇದು ಪುಷ್ಪಾ ದೀಕ್ಷಿತ್ ಅವರು. ಯಾರೋ ಪುಣ್ಯಾತ್ಮರು ಕಳಿಸಿದ್ದು. ಅದನ್ನ ನನ್ನ ಸಿಡ್ನಿ ಕನ್ನಡವಾಣಿಯ ಗುಂಪಿನಲ್ಲಿ ಮಹೇಶ್ ರವರು ಹಂಚಿಕೊಂಡದ್ದು. ನೀವುಗಳು ಕೇಳಿ ಆನಂದ ಪಡಿ, ನೆನಪಿನಾಳಕ್ಕೆ ಹೋಗಿ ಅಂತ ನಾನು ಧ್ವನಿ ಮುದ್ರಣ ಮಾಡ್ತಿರೋದು. ಒಂದ್ಸಲ ರೇಡಿಯೋನಲ್ಲಿ ಕೇಳಿದ್ರೆ ಸಾಕು, ಸಿನಿಮಾ ಹಾಡು ಬಾಯ್ಪಾಠ ಆಗ್ತಿತ್ತು. ಕುಳಿತಿರೋ ಕಡೆ ಬಸ್ಗಳಲ್ಲಿ ದಿನಪತ್ರಿಕೆ ತಂದು ಮಾರಾಟ ಮಾಡ್ತಿದ್ರು. ಎಲ್ಲರ ಮನೆಯಲ್ಲೂ ಸೈಕಲ್ ಇತ್ತು. ಎಲ್ಲರ ಬಸ್ಗಳಲ್ಲೂ ಸೀಟ್ ಸಿಗ್ತಾ ಇತ್ತು. ಮದುವೆ ಮನೆಗಳಲ್ಲಿ ಕೆಳಗೆ ಕೂರಿಸಿ ಊಟ ಬಡಿಸ್ತಿದ್ರು. ಕಪಿಲ್ ದೇವ್ ಕ್ರಿಕೆಟ್ 5 ದಿನಗಳ ಟೆಸ್ಟ್ ಫ್ಯಾಂಟಾಸ್ಟಿಕ್. ಪ್ರಜಾಮತ ಸುಧಾಗಳಲ್ಲಿ ಒಳ್ಳೆಯ ಧಾರಾವಾಹಿ ಕತೆಗಳು ಬರ್ತಿತ್ತು. ಮನೆಗಳಲ್ಲಿ ಟೇಪ್ ರೆಕಾರ್ಡರ್ನಲ್ಲಿ ಸಂಗೀತ ಕೇಳ್ತಿದ್ರು. ಮನೆ ಮುಂದ್ಗಡೆ ಹೆಂಗಸರು ಸಾರಿಸಿ ರಂಗೋಲಿ ಹಾಕ್ತಿದ್ರು. ಸಿನಿಮಾಗ್ ಹೋಗೋಕೆ 2-3 ದಿನಗಳ ಪ್ಲಾನ್ ಹಾಕ್ಬೇಕಿತ್ತು. ಯುಗಾದಿ, ದೀಪಾವಳಿ ಹಬ್ಬ ಬರೋದಕ್ಕೆ 1 ತಿಂಗಳು ಮುಂಚಿತವಾಗಿ ಕಾಯ್ತಾ ಇದ್ವಿ. ಆ ಕಾಲಕ್ಕೆ ಟಾನ್ಸಿಲ್ಸ್ ದೊಡ್ಡ ಆಪರೇಷನ್. ರೇಡಿಯೋನಲ್ಲಿ ನಾಟಕಗಳು ಬಲು ಚೆನ್ನಾಗಿರ್ತಿತ್ತು.
ಸುಮಾರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿದ್ವಿ. ರಸ್ತೆಯಲ್ಲಿ ಯಾವಾಗ್ಲೋ ಒಂದು ಕಾರ್ ಹೋಗ್ತಿತ್ತು. ಕನ್ನಡ ಮೇಷ್ಟ್ರಿಗೆ ಸರಿಸಾಟಿ ಯಾರೂ ಇರಲಿಲ್ಲ. ಸುಲಭವಾಗಿ ವಧು ಸಿಕ್ತಿದ್ಲು. ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ನ ಗೆಲ್ಲೋದು ಸಾಧ್ಯನೇ ಇರಲಿಲ್ಲ. ಮಾರ್ಕೆಟ್ಗೆ ಹೋಗೋಕೆ 10 ರೂಪಾಯಿ ಸಾಕಾಗ್ತಿತ್ತು. ಅಮ್ಮ ಅಪ್ಪನ ಪಕ್ಕದಲ್ಲಿ ಆಗಾಗ ಮಲಗ್ತಿದ್ವಿ. ಊರಿ ಬಿಸಿಲಿನಲ್ಲೂ ಚಪ್ಲಿ ಇಲ್ದೆ ನಡೀತಿದ್ವು. ಮದುವಯಸ್ಸಿನ ಹೆಣ್ಣು ಮಕ್ಕಳು ಲಂಗ ದಾವಣಿ ಹಾಕ್ತಿದ್ರು. ರಸ್ತೆಯಲ್ಲಿ ಲಗೋರಿ ಆಟ, ಸೈಕಲ್ ಟೈರ್ ಓಡಿಸ್ತಿದ್ವಿ. ನವಿಲು ಗರಿಮರಿ ಹಾಕೋದು ಅಂದ್ರೆ ನವಿಲ್ಗರಿ ಮರಿ ಹಾಕೋದು ಅಂತ ಪುಸ್ತಕದ ನಡುವೆ ಇಟ್ಟು ದಿನ ಕಾಯ್ತಿದ್ವಿ. 5 ರೂಪಾಯಿ ಕಳ್ಕೊಂಡೆ ಅಂತ ಅಪ್ಪನ ಹತ್ರ ಒದೆ ತಿಂದೆ. 5ನೇ ತರಗತಿಯಿಂದ ಮಾತ್ರ ಇಂಗ್ಲಿಷ್ ಪಾಠ, 8ನೇ ಕ್ಲಾಸ್ವರೆಗೂ ಅರ್ಧ ನಿಕ್ಕರ್. ಉಸಿರಾಡಲು ಶುದ್ಧ ಗಾಳಿ ಇತ್ತು. ಕುಡಿಯೋ ನೀರನ್ನ ಯಾರು ಖರೀದಿಸ್ಲಿಲ್ಲ. ಸಿನಿಮಾ ಹಾಡಿನ ಪುಸ್ತಕ ಫುಟ್ಪಾತ್ನಲ್ಲಿ ಮಾರ್ತಿದ್ರು. ಒಟ್ನಲ್ಲಿ ಬಹಳ ಮರ್ಯಾದೆ ಇದ್ದಂತಹ ಕಾಲ ಅಲ್ವೇನ್ರಿ? ಹೌದು ಹೌದು, ತುಂಬ ಮರ್ಯಾದೆ ಇದ್ದಂಥ ಕಾಲ ಅದು. ನನಗೂ ಚೆನ್ನಾಗಿ ಜ್ಞಾಪಕ ಇದೆ ಇವೆಲ್ಲ. ಬೀದಿನಲ್ಲಿ ಯಾವುದೋ ಒಂದು ಕಾರು ಓಡಾಡೋದು ಅಷ್ಟೇನೆ. ಬೀದಿನಲ್ಲೇ ಜನ ಆಟನೂ ಆಡೋರು, ದನನೂ ನುಗ್ಗೋದು, ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಅದೊಂಥರ ನಾವು ಬೆಂಗಳೂರಿನಲ್ಲಿ 1950-60ರಲ್ಲಿ ನಾವು ನೋಡ್ತಾ ಇದ್ದ ಸಾಮಾನ್ಯ ದೃಶ್ಯ. ತುಂಬ ಚೆನ್ನಾಗಿತ್ತು ಪುಷ್ಪ ಅವರೇ, ತುಂಬ ಧನ್ಯವಾದಗಳು ನಿಮಗೆ. ಇನ್ನು ಶ್ರೋತೃಗಳೇ, ನಾವು ಮುಂದಿನ ಸೆಗ್ಮೆಂಟ್ ಇದಕ್ಕೆ ಹೋಗೋಣ. ಸಿಡ್ನಿ ಲಿವರ್ಪೂಲ್ನಲ್ಲಿ ಈ ವರ್ಷ ಕೂಡ ಗಣೇಶನ ಪೂಜೆ ಮಹೋತ್ಸವ ನಡೆದಿದ್ದು ನಿಮಗೆ ಗೊತ್ತಿರೋ ವಿಚಾರನೇ. ಇದರ ಬಗ್ಗೆ ಸಂದರ್ಶನಗಳನ್ನು ನಿಮಗೆ ಆಗಲೇ ತಂದಿದ್ದೇವೆ. ಈಗ ಅದರ ಕಡೆಯ ಕಂತನ್ನು ಕೇಳೋಣ. ಲಕ್ಷ್ಮಿ ಮತ್ತು ಸೋಮಶೇಖರ್ ಅವರು ಆ ಸಮಾರಂಭದಲ್ಲಿ ಹಾಜರಿದ್ದು ಅನೇಕ ಸಂದರ್ಶನಗಳನ್ನು ನಡೆಸಿಕೊಟ್ರು. ಈಗ ಕೊನೆಯ ಕಂತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಲಿವರ್ಪೂಲ್ ಸಂಗೀತೋತ್ಸವಕ್ಕೆ ಹೋಗೋಣ ಈಗ. ಈ ಸಲ 30th ಇಯರ್ ಗಣೇಶೋತ್ಸವ ಅಂತ ಏನೋ ಡಿಫ್ರೆಂಟ್ ಮಾಡೋಣ ಅನ್ಕೊಂಡ್ವಿ. ದಿ ಐಡಿಯಾ ವಾಸ್ ಟು ಹ್ಯಾವ್ ಅ ಸಾಮೂಹಿಕ ಪೂಜಾ, ಎಲ್ಲರೂ ಫ್ಯಾಮಿಲೀಸ್ ಇನ್ವಾಲ್ವ್ ಆಗಲಿ ಅಂತ. ಹಾಗೆ ನಮ್ಮ ಪದ್ಧತಿ ಮುಂದೆ ಹೋಗುತ್ತೆ ಅಂತ ನಮ್ಮ ಐಡಿಯಾ ಇತ್ತು. ಹಾಗಾಗಿ 2 ದಿನ ಸ್ಯಾಟರ್ಡೆ ಸಂಡೇ ಈ ಪೂಜೆನ ಏರ್ಪಾಡು ಮಾಡಿದ್ದೀವಿ. ಹಾಯ್, ನಾನು ದೀಪ್ತಿ ಜಿತೇಂದ್ರ ಅಂತ. ಇದು 30ನೇ ವರ್ಷದ ಗಣೇಶ ಹಬ್ಬ ನಾವಿಲ್ಲಿ ನಡೆಸ್ತಾ ಇರೋದು ಈ ಸಲ. 30 ವರ್ಷಗಳಿಂದ ನಮ್ಮ ಹಿರಿಯರೆಲ್ಲ ನಡೆಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಇವಾಗ ನಾವು ಯಂಗ್ಸ್ಟರ್ಸ್ ಆಗಿ ನಾವಿದನ್ನ ಮುಂದೆ ವರ್ಸ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಆಗ್ಲಿ ಅಂತ ಹೇಳಿ ಈ ಸಲ ಜಯಸಿಂಹ ಮತ್ತೆ ದೀಪ್ತಿ ಕುಮಾರ್ ಅವರು ಮೇನ್ ಕೋಆರ್ಡಿನೇಟರು. ನಾನು ಜಸ್ಟ್ ಬ್ಯಾಕ್ ಬೋನ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಇದನ್ನ ಮಾಡಕ್ಕೆ ನಂಗೆ ತುಂಬಾ ಖುಷಿ ಆಗಿದೆ. ದೀಪ್ತಿ ಕುಮಾರ್ ಹೇಳೋದು. ಅದೇ I've been part of this Ganeshotsav for the last 29 years. So sakat khushi aagta ide. This year, like JC and Deepti said, we're doing something different. Samohika Puja. We have just finished it and we've gotten very good feedback and we're expecting to continue seeing it grow. Okay. Thank you. ಇವಾಗ ನಾನು ಇಂಟರ್ವ್ಯೂ ಮಾಡಿದವರು ಯಂಗ್ಸ್ಟರ್ಸ್ ಇನ್ ಅವರ್ ಕಮ್ಯುನಿಟಿ. ಅಂದರೆ ಅವರು ಹೈಸ್ಕೂಲ್ ಇದ್ದಾಗಿಂದ ನಾನು ನೋಡಿರೋಳು. ಸೊ ಇಟ್ ಈಸ್ ವೆರಿ 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 ಹಾರ್ಟ್ ವಾರ್ಮಿಂಗ್ ಆ್ಯಂಡ್ very, I'm so happy and relieved that our culture is being taken over by our very, very able youngsters. Thank you. ನಮಸ್ಕಾರ. ಈಗ ನನ್ನ ಜೊತೆ ಇದ್ದಾರೆ ರಾಜಿ ನಾರಾಯಣ್ ಹಾಗೂ ಪರಿಮಳ ರಂಗ ಅವರು. ಇವ್ರುಗಳು ನಾನು ಸುಮಾರು 98ಇಂದ ಎವ್ರಿ ಇಯರ್ ಬಂದಿದ್ದೀನಿ. ಅವಾಗಿಂದಾನು ನಾನು ಇವ್ರುಗಳ ಜೊತೆ ಈ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಿದ್ದೀನಿ. ಇವರು ಎಲ್ಲ ರೀತಿಯಲ್ಲೂ ಗಣೇಶೋತ್ಸವಕ್ಕೆ ಸಹಕರಿಸಿದ್ದಾರೆ. ಆ್ಯಂಡ್ ಅವ್ರಿಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಈಗ ಮಾತಾಡಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಕನ್ನಡ ವಾಣಿಯವ್ರಿಗೂ. ಏನಿಲ್ಲ, ನಾವು ಬಂದು ಮೊದಲನೇ ವರ್ಷದಿಂದಾನು ಇದ್ದೀವಿ. ನಾನು ಮತ್ತೆ ಪರಿಮಳ ಇಬ್ರುನು. ಅವಳು ಮೊದಲು ವರ್ಷದಿಂದಾನು ಎಲ್ಲಾನು ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ನಾವು ಶುರು ಮಾಡಿದ್ದೆ ನಾವು ಅನ್ಕೋಬಹುದು. ಅವಾಗ ಫಸ್ಟ್ ಇಯರ್ ಏನ್ ಮಾಡಿದ್ವಿ ಪರಿಮಳ? ನಮಸ್ಕಾರ ಎಲ್ಲರಿಗೂ, ಪರಿಮಳ ಮಾತಾಡ್ತಾ ಇರೋದು. ಒಂದು ಚಿಕ್ಕ ಹಾಲ್, ವಾದಿಕ್ ಫಾರ್ಮ್ ಹಾಲ್ ಅಲ್ಲಿ 100 ಜನ ಸೇರಿದ್ವಿ ನಾವು. ಆ ಒಂದು ಪುಟ್ಟ ಕಮ್ಯುನಿಟಿ ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ನಮ್ಮ ಊಹೆಗೂ ಸಿಗಲ್ಲ. ಆ ತರ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿ ಬಂದಿದೆ ಗಣೇಶೋತ್ಸವ.
ಆ 100 ಜನ ಮಾಡಿದಾಗ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು. ಸ್ಮಾಲರ್ ಫ್ಯಾಮಿಲಿ, ನಾವ್ ಇಸ್ ಗ್ರೋನ್ ಅಪ್ ಟು ಅ ಬಿಗರ್ ಫ್ಯಾಮಿಲಿ. ಎವ್ರಿ ಇಯರ್ 1 ವರ್ಷನೂ ತಪ್ಪದೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದೀವಿ. ಆಗ ತುಂಬಾ ಚಿಕ್ಕವರಾಗಿದ್ವಿ, ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಡ್ಯಾನ್ಸ್ ನ ನೋಡೋ ಸ್ಥಿತಿನಲ್ಲಿ ಇದೀವಿ. ನಮಗೂ ಅವಾಗ 21 ವರ್ಷ ಇಲ್ಲಿಗೆ ಬಂದ್ ಹೊಸದು ಶುರು ಮಾಡೋದು. ಆ ಝೂಮ್ ಅಲ್ಲಿ ಎಲ್ಲ ಶುರು ಮಾಡಿದ್ವಿ, ಚೆನ್ನಾಗಿತ್ತು. ಮಕ್ಕಳನ್ನು ಅವಾಗೆಲ್ಲ ಸಣ್ಣದು ಏನೋ ಒಂದು ಫ್ಯಾನ್ಸಿ ಡ್ರೆಸ್ಗೆ ಅದಕ್ಕೆ ಅಂತ ಸೇರಿಸಿ ಇವಾಗ ಅವ್ರುಗಳೇ ಎಲ್ಲ ಕೆಲಸ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ, ನಮ್ ಜೊತೆಗೆ ನಿಂತು. ಅದು ಖುಷಿ ಆಗುತ್ತೆ. ಬಟ್ ಪ್ರತಿ ವರ್ಷ ಲೇಡೀಸ್ ಡ್ಯಾನ್ಸ್ ಅಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದೀವಿ. ಆಮೇಲೆ ಪೂಜೆ ಟೀಮಲ್ಲಿ ಇದ್ವಿ, ಅಡ್ಗೆ ಟೀಮಲ್ಲಿ ಇದ್ವಿ, ಕ್ಲೀನಿಂಗ್ ಟೀಮಲ್ಲಿ ಇದ್ವಿ. ಎಲ್ಲಾನು ಡೆಕೋರೇಷನ್ ಅಂತೂ ಎವ್ರಿ ಇಯರ್ ಮಾಡ್ತಾ. ಈ ವರ್ಷನೂ ನಾರಾಯಣ ಅವರು ಇದ್ರಲ್ಲೇನೆ ನಾವೆಲ್ಲ ಸೇರ್ಕೊಂಡ್ ಮಾಡಿದ್ವಿ, ಹೆಲ್ಪ್ ಮಾಡಿದ್ವಿ. ಬಟ್ ನಾರಾಯಣದೇ ಫುಲ್ ಐಡಿಯಾ ಡೆಕೋರೇಷನ್ಗೆ. ಅದೊಂಥರ ನಮ್ಗೆ ತುಂಬಾ ಸಂಭ್ರಮ. ಒಂದು ಏನಿಲ್ಲ ಅಂದ್ರೂ ಮೇ ಜೂನ್ ಎಂಡ್ಗೆ ಶುರು ಮಾಡ್ಬಿಟ್ರೆ ಡೆಕೋರೇಷನ್ಗೆ ಅಂತ. ನಮ್ಮನೆ ಹಬ್ಬಗಳು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಬಿಸಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಯಾವ ವಿಷನ್ ಇಂದ ರಮ್ಯಾ ಅವರನ್ನ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಅವ್ರು ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಈ ಕಾರ್ಯಕ್ರಮನ ಶುರು ಮಾಡಿದ್ರು. ಆ ವಿಷನ್ ಇವಾಗ ನಿಜವಾಗ್ಲೂ ಸಂಪೂರ್ಣ ಆಗ್ತಾ ಇದೆ. ಎಲ್ಲಾ ಮಕ್ಕಳು ಪೂಜೆ ಟೀಮಲ್ಲಿ, ಅಡಿಗೆನಲ್ಲಿ, ಡೆಕೋರೇಷನ್ ಅಲ್ಲಿ ಎಲ್ಲಾದ್ರಲ್ಲೂ ಚಿಕ್ಕ ಮಕ್ಕಳು ಭಾಗವಹಿಸ್ತಾ ಇದಾರೆ. ಹೀಗೆ ಅವ್ರು ಅದನ್ನ ಮುಂದೆ ತಗೊಂಡ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದು. ಅದು ಇಟ್ಸ್ ಹ್ಯಾಪನಿಂಗ್. ಅದು ಗಿವ್ಸ್ ಅಸ್ ಅ ಗ್ರೇಟ್ ಪ್ಲೆಷರ್ ಟು ಸಿ ದಟ್. ಅಬ್ಸಲ್ಯೂಟ್ಲಿ. ನಾನು ಇವಾಗ ಅದನ್ನೇ ಹೇಳ್ತಾ ಇದ್ದೆ. ಈಗ ಪೂಜಾ ಟೀಮಲ್ಲಿ ನಾವೆಲ್ಲರೂ ಇದ್ವಿ, ನಾವೆಲ್ಲ ಪೂಜಾ ಟೀಮ್ ನ ಆರ್ಗನೈಸ್ ಮಾಡ್ತಾ ಇದ್ವಿ. ಈಗ ನಮ್ಮ ಯಂಗ್ಸ್ಟರ್ಸ್ ಅದನ್ನ ತಗೊಂಡಿರೋದು ನಮಗೆ ಒಂದು ತುಂಬಾ ಸಮಾಧಾನ. ಇದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಟ್ ಈಸ್ ಇನ್ ರೈಟ್ ಹ್ಯಾಂಡ್ಸ್. ಅಂಡ್ ನಾವು ಏನೋ ಒಂದು ಸರಿ ಮಾಡಿದೀವಿ, ನಮ್ಮ ಮಕ್ಕಳು ಇದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ್ಲೂ ಈ ಸತಿನೂ ನಾನು ಪರಿಮಳ ಇಬ್ರು ಅವ್ರಿಗೆ ಬ್ಯಾಕ್ ಹ್ಯಾಂಡ್ ತರ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದೀವಿ. ಏನ್ ಬೇಕು ಅಂದ್ರೆ ಅವರೆಲ್ಲ ರೆಡಿ ಮಾಡ್ತಿರ್ತಾರೆ, ಯಾವ್ದು ಸರಿ ಏನ್ ಮಾಡ್ಬೇಕು ಇಬ್ರು ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಗುತ್ತೆ. ಬಟ್ ಅವ್ರುಗಳು ತುಂಬಾ ಕಲ್ತಿರೋರಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಇವಾಗ ನಮ್ಮ ಹಬ್ಬ ನಡೀತಾ ಇರೋದು ನೋಡಿದ್ರೆ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಎವ್ರಿ ಇಯರ್ ವಿ ಲುಕ್ ಫಾರ್ವರ್ಡ್ ಇದಕ್ಕೋಸ್ಕರ. ಅಯ್ಯೋ ಗಣೇಶ ಹಬ್ಬ ಬಂತು ಅಂತ ಒಂದು ಸಂಭ್ರಮ. ಆ ಸಂಭ್ರಮ ಇನ್ನೂ ಹಾಗೆ ನಮ್ಗೆ ಉಳಿದಿದೆ. ನಥಿಂಗ್ಸ್ ಡಿಮಿನಿಶ್ಡ್. ದಟ್ಸ್ ಅಬ್ಸಲ್ಯೂಟ್ಲಿ ಅಮೇಜಿಂಗ್. ಅಂಡ್ ಇನ್ನೊಂದು ನಾನು ಹೇಳ್ಬೇಕು, ಇಲ್ಲಿ ಲಕ್ಷ್ಮಿ ಮಾತಾಡ್ತಾ ಇರೋದು ಏನಂದ್ರೆ, ಇದು ಸಂಪೂರ್ಣವಾಗಿ ವಾಲಂಟರೀಸ್ ನಡೆಸೋದು, ಆರ್ಗನೈಸೇಷನು, ವಾಲಂಟ್ರಿ ಪ್ರೋಗ್ರಾಮು. ಬಟ್ ಇಲ್ಲಿ ಏನಂದ್ರೆ ಯಾರಿಗೂ ಈ ಕೆಲಸ ಮಾಡು ಅಂತ ಹೇಳಿದ್ ನಾನು ಇಷ್ಟು ವರ್ಷದಲ್ಲಿ, ನಾನು ಸುಮಾರು 27-28 ವರ್ಷದಿಂದ ಬರ್ತಾ ಇದ್ದೀನಿ, ನಾನು ನೋಡೇ ಇಲ್ಲ. ಎಲ್ಲರೂ ನಾನೇನ್ ಮಾಡ್ಲಿ ಅಂತ ಬರ್ತಾರೆ ಈ ಫಂಕ್ಷನ್ಗೆ. ಅಂಡ್ ನನ್ನ ಕಾಂಟ್ರಿಬ್ಯೂಷನ್ ಏನಿರ್ಲಿ, ನಾನು ತರಕಾರಿ ಹೆಚ್ಚಿಕೊಡ್ಲಾ, ಇಲ್ಲಿ ಪಾತ್ರೆ ತೊಳಿಲ್ಲ, ಇಲ್ಲಿ ಸರ್ವ್ ಮಾಡ್ಲಾ, ಆ ಥರ ಪ್ರತಿಯೊಬ್ಬರಿಗೂ ದೇ ಕಮ್ ಹಿಯರ್. ಅಂಡ್ ಎಲ್ರಿಗೂ ನಾನು ಸ್ಟೇಜ್ ಮೇಲೆ ಇರಬೇಕು ಅಂತ ಆಗ್ಲಿ, ಅಥವಾ ನಾನೇನೋ ಮಾತಾಡಬೇಕು, ಐ ನೀಡ್ ದಿ ಸ್ಪಾಟ್ ಲೈಟ್ ಅನ್ನೋದು ಯಾರೂ ಇಲ್ಲ. ಎಲ್ಲರೂ ಎಲೆ ಮಲೆ ಕಾಯಿ ತರ ಕೆಲಸ ಮಾಡ್ತಾರೆ. ಅಂಡ್ ಅದು ನನಗೆ ರಿಯಲಿ ಇನ್ಸ್ಪೈರಿಂಗ್ ಅನ್ಸುತ್ತೆ. ಜೊತೆಗೆ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅನ್ನೋದು ಕೂಡ ಎಲ್ಲರೂ ಕಲ್ತ್ಕೋಬಹುದು. ಯಾಕೆಂದ್ರೆ ಎಲ್ಲೂನು ಅವರಿಂದ ಮಾಡ್ಬೇಕಾದ ಕೆಲಸ ಡಿಲೇ ಆಯ್ತು ಅನ್ನೋದೆಲ್ಲ ಇಲ್ಲ. ಅಲ್ಲಿ ಆಗ್ತಿಲ್ವಾ, ಎಲ್ಲರೂ ಕೈ ಹಾಕ್ತಾರೆ, ಎಲ್ಲರೂ ಮಾಡ್ತಾರೆ. ಜೊತೆಗೆ ಅಟ್ ದಿ ಎಂಡ್ ಆಫ್ ದ ಡೇ ಕ್ಲೀನಿಂಗು ಅಷ್ಟೇ. ಒಂದು ಊಟ ಆದ್ಮೇಲೆ ಪ್ಲೇಟ್ಸ್ ಇಂದ ಜೋಡಿಸೋದ್ರಿಂದ ಹಿಡಿದು ಕಪ್ಸ್ ಜೋಡಿಸೋದ್ರಿಂದ ಹಿಡಿದು ಎಲ್ಲೂನು ಗಲೀಜು ಅಂತ ಕಾಣಲ್ಲ. ಅದ ಎಷ್ಟು ಮುಂಚೆ ಅಂತೂ ಮೊದ್ಲಿಗೆ ಪರಿಮಳ ನಿನ್ನೆ ಅಪ್ಕ ಇದೆಯಾ, ನಾನು ನೀನು ಒಂದ್ಸತಿ ಇಲ್ಲಿ ತಟ್ಟೆಗಳೆಲ್ಲ ನಾನು ಇದ್ ಮಾಡೋದಕ್ಕೆ ಅಂತ ನಾನು ಅವಳು ನಿಂತ್ಕೊಂಡು ಪ್ರಾಪರ್ ಆಗಿ, ಅಂದ್ರೆ ಡಸ್ಟ್ ಬಿನ್ ಹಾಕೋದು ಬೇರೆ, ಕಪ್ಸ್ ಬೇರೆ, ಸ್ಪೂನ್ ಬೇರೆ, ಹಾಗೆ ಮಾಡಿ ಆ ಸತಿ ಮುಂಚೆ ಎಲ್ಲ ಒಂದು 20-30 ಬ್ಯಾಗ್ ಹೋಗ್ತಾ ಇತ್ತು ಗಾರ್ಬೇಜ್ ಪ್ಲೇಟ್ಸ್ಗಳು. ಇಟ್ ವಾಸ್ ರೆಡ್ಯೂಸ್ ಟು 8 ಬ್ಯಾಗ್ಸ್ ಒಂದ್ಸತಿ. ಅದು ಶುರು ಆದ್ಮೇಲೆ ಇವಾಗ ಎಲ್ಲರೂ ನ್ಯಾಚುರಲ್ ಆಗಿ ಅದನ್ನ ಎಲ್ಲಾ ಕಡೆ ಫಾಲೋ ಮಾಡ್ತಾರೆ. ಅಂದ್ರೆ ಬೇರೆ ಕಡೆ ಎಲ್ಲಾ ಕಡೆ ಹೋದಾಗ್ಲೂ ನಾವು ನೋಡ್ತೀವಿ ಅದನ್ನ, ಆ ಕಲ್ಚರ್ನ. ಸೊ ಕೆಲವೊಂದು ಎಷ್ಟೊಂದು ನಾವ್ ಇಲ್ಲಿ ಕಲ್ತಿರೋದು ಇದೆ, ನಮ್ಮ ಮಕ್ಕಳು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಇದಕ್ಕೆ ಇದು ಮೆಟಿಕ್ಯುಲಸ್ ಪ್ಲಾನಿಂಗ್ ಇಸ್ ವೆರಿ ರಿಕ್ವೈರ್ಡ್. ಅಂಡ್ ಎಲ್ಲಾ ಟೀಮಲ್ಲೂ, ಆಸ್ ಐ ಸೆಡ್, ಪೂಜಾ ಟೀಮ್ ಬೇರೆ, ಆಮೇಲೆ ಕಲ್ಚರಲ್ ಟೀಮ್ ಬೇರೆ, ಆಮೇಲೆ ಕುಕಿಂಗ್ ಟೀಮ್ ಬೇರೆ, ಕ್ಲೀನಿಂಗ್ ಟೀಮ್ ಬೇರೆ, ಡೆಕೋರೇಷನ್ ಟೀಮ್ ಬೇರೆ, ಬಟ್ ದೇ ಆಲ್ ಕಮ್ ಟುಗೆದರ್ ಆಸ್ ಒನ್. ಅದು ನೋಡಕ್ ತುಂಬಾ ಸಂತೋಷ. ಕುಕಿಂಗ್ ಟೀಮ್ ಮಾತ್ರ ಅಮೇಝಿಂಗ್. ಯಾಕಂದ್ರೆ ಎಲ್ಲ ನಮ್ ತರಾನೇ ಬಂದವರು, ಯಾರು ಸಾವಿರಾರು ಜನಕ್ಕೆ ಅಡಿಗೆ ಮಾಡಿ ಅಭ್ಯಾಸ ಇರೋ ಅಡಿಗೆಯವ್ರು ಯಾರು ಅಲ್ಲ. ಆದ್ರೆ ಈಗ ಅಪ್ ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಓವರ್ ಅ ಪೀರಿಯಡ್ ಆಫ್ 3 days ಅಪ್ ಟು 5,000 or maybe less. I'm not sure of the exact number. ಅಷ್ಟು ಜನ ಬಂದ್ರು, ಅಷ್ಟು ಜನಕ್ಕೂ ಹೊಟ್ಟೆ ತುಂಬಾ ಊಟ ಆಗಿತ್ತು. ಇದುವರೆಗೂ ಒಂದು ದಿನ ಯಾರಿಗೂ ಊಟ ಕಮ್ಮಿ ಆಗಿ ಹೋಗಿಲ್ಲ. ದಟ್ ಇಸ್ ಟ್ರೂಲಿ ಅಮೇಝಿಂಗ್. ಬಿಕಾಸ್ ಯಾರು RSVP ಮಾಡಲ್ಲ, ಎಲ್ಲ ಬರ್ತಾರೆ. ಇಟ್ಸ್ ಅ ವಾಲಂಟರಿ ಆರ್ಗನೈಸೇಷನ್. ನೋ ಒನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಪೇ ಫಾರ್ ಎನಿಥಿಂಗ್. ಸೊ ಇದಕ್ಕಿನ್ನ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಇನ್ ಅ ಫಾರಿನ್ ಕಂಟ್ರಿ ಅಂತ ನನ್ಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಅಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಅಜಯ್ ಅವರೇ. ಥ್ಯಾಂಕ್ ಯು.
ನಮಸ್ಕಾರ. ಈಗ ನನ್ನ ಜೊತೆ ಅಶೋಕ್ ಅವರಿದ್ದಾರೆ. ಇವರು ಕನ್ನಡ ಗಣೇಶೋತ್ಸವದಲ್ಲಿ 30 ವರ್ಷದಿಂದ ಭಾಗವಹಿಸ್ತಾ ಇದ್ದಾರೆ. ಇವರನ್ನು ನಾನು 27 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಇವರು ಭಜನೆ ಕೂಡ ನಡೆಸ್ತಾರೆ ಎವ್ರಿ ಫ್ರೈಡೆ. ಅವರ ಅನಿಸಿಕೆಗಳನ್ನ ಈಗ ಕೇಳೋಣ. ಸಿಡ್ನಿ ಗಣೇಶೋತ್ಸವ ಈ ಸರಿ 30ನೇ ವರ್ಷದಲ್ಲಿ ಮಾಡ್ತಾ ಇದ್ದೀವಿ. 30ನೇ ವರ್ಷದಲ್ಲಿ ಮಾಡ್ತಾ ಇರೋದು ಅಂತಂದರೆ, ನಾವು ಬಂದು ಹೊಸದರಲ್ಲಿ ಆಗ ಫಸ್ಟು ಇಂಡಿಯನ್ ಕಮ್ಯುನಿಟಿನೆಲ್ಲ ಒಗ್ಗೂಡಿಸ್ಬೇಕು ಅಂತನೋ ಒಂದು ಉದ್ದೇಶ. ಆ ಉದ್ದೇಶದಿಂದ ಶುರು ಮಾಡಿದ್ದು ಫ್ರೆಂಡ್ಸ್ ಆಫ್ ಇಂಡಿಯಾ ಅಂತನೋ ಒಂದು ಗ್ರೂಪ್ ಆಯಿತು. ಇಲ್ಲಿ 2 ಟೈಮ್ ಟೆಸ್ಟೆಡ್ 2 ಕಾರ್ಯಕ್ರಮಗಳು. ಅಂದರೆ ಟೈಮ್ ಟೆಸ್ಟೆಡ್ ಅಂದರೆ ನೋಡಿ, ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನಲ್ಲಿ ಇಂಡಿಪೆಂಡೆನ್ಸ್ ಬಂದಾಗ ನಮಗೆ ಇಂಡಿಯಾಗೆ ಜನಗಳನ್ನ ಒಗ್ಗೂಡಿಸೋದಕ್ಕೆ ಉಪಯೋಗಿಸ್ತಾ ಇದ್ದಿದ್ದು ಗಾಂಧೀಜಿಯವರ ಸಾಯಂಕಾಲದ ಭಜನೆಗಳು. ಆ ಸಾಯಂಕಾಲದ ಭಜನೆಯಿಂದ ಇಡೀ ದೇಶ ಒಗ್ಗೂಡ್ತಾ ಇತ್ತು. ಅಂದರೆ ಭಜನೆ ಆದಮೇಲೆ ಕೊಡೋ ಮೆಸೇಜು ದೇಶದ ಮೂಲೆನ ತಲುಪ್ತಾ ಇತ್ತು. ಅದೇ ಸಿಸ್ಟಮ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡ್ವಿ. ಅಂದರೆ ಒಂದು ಸಾತ್ವಿಕವಾಗಿ ಒಂದು ಸೇರೋದಕ್ಕೆ, ನಮ್ಮ ಕಲ್ಚರ್ನ ರೂಪಿಸ್ಕೊಳ್ಳೋದಕ್ಕೆ ಮತ್ತು ಅದನ್ನು ಮೇಂಟೈನ್ ಮಾಡೋದಕ್ಕೆ ಇದು ಭಜನೆ ಫಸ್ಟ್ ಶುರು ಮಾಡಿದ್ವಿ. ಆ ಭಜನೆಯಲ್ಲೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇಂಡಿಯನ್ಸ್ನ ಜಾಯಿನ್ ಮಾಡ್ಕೊಳ್ಳೋದಕ್ಕೆ, ಒಂದು ಕಡೆ ಸೇರೋದಕ್ಕೆ ಎಲ್ಲರೂ ಬಹಳಷ್ಟು ಕಾರ್ಯಕ್ರಮಗಳು ರೂಪುಗೊಂಡವು. ಅದರಲ್ಲಿ ಅದು ಕ್ರಿಕೆಟ್ ಮ್ಯಾಚ್ ಇರ್ಬೋದು, ಅಥವಾ ಆಮೇಲೆ ಗಣೇಶೋತ್ಸವ ಮೊಳಕೆ ಹೊಡೆದಿದ್ದು ಭಜನೆಯಲ್ಲೇ ಫಸ್ಟು. ನಾವೇ ಸೇರಿ ಒಂದು ಲಿವರ್ಪೂಲ್ನಲ್ಲಿ ಕೆಲವು ಫ್ಯಾಮಿಲೀಸ್ ಸೇರಿ ಒಂದು ಕಡೆ ಒಂದು ಚಿಕ್ಕ ಜಾಗದಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಫಂಕ್ಷನ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಶುರು ಮಾಡಿದ್ದು. ಆಮೇಲೆ ಒಂದು ಜನಗಳು ಜಾಸ್ತಿ ಅನ್ನಿಸಿದಾಗ ಇನ್ನೊಂದು ಸ್ವಲ್ಪ ದೊಡ್ಡ ಹಾಲು, ಹಾಗೆ ಇನ್ನೊಂದು ಸ್ವಲ್ಪ ದೊಡ್ಡ ಹಾಲು, ಹಾಗೆ ಮಾಡಿಕೊಂಡು ಇವತ್ತಿನ ದಿವಸ ಇದು ಒಂದು 3-4 ಸಾವಿರ ಜನ ಸೇರಿ ಮಾಡುವ ಒಂದು ಪ್ರೋಗ್ರಾಮ್ ಆಗಿದೆ ಇವತ್ತು. ಅದನ್ನು ಈ ಸರಿ 30ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 30ನೇ ವರ್ಷಕ್ಕೆ ರಸ್ತೆಗೆ ಉತ್ಸವವನ್ನು, ಗಣೇಶ ಮೂರ್ತಿಯನ್ನು ತಗೊಂಡು ಹೋಗಿ ವಿಸರ್ಜನೆ ಮಾಡೋದು ಪ್ರೋಗ್ರಾಮ್ ಎಲ್ಲ ಇದೆ. ಕೆಲವು ಹೈಲೈಟ್ಸ್ ಎಲ್ಲ ಇದೆ ಈ ಸರಿ 30ನೇ ವರ್ಷ ಅಂತ ಅನ್ನೋ ಕಾರಣಕ್ಕೆ. ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ನು. ಈ ಥರದ ಸೆಲೆಬ್ರೇಷನ್ನು ಒಂದು ಧಾರ್ಮಿಕ ಕಾರ್ಯಕ್ರಮ ಸಿಡ್ನಿಯಲ್ಲೇ ಇದು ಮೊದಲನೇ ಬಾರಿಗೆ ನಡೀತಾ ಇರೋದು ಅಂತ ಹೇಳಿದರೆ ಏನೂ ತಪ್ಪಿಲ್ಲ. ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಬಂದು ಎಲ್ಲರೂ ಭಾಗವಹಿಸ್ಬಿಟ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗ್ತಾ ಇದೆ. ಎಲ್ಲರೂ ಇದು ವಾಲಂಟಿಯರ್ ಬೇಸ್ಡ್ ಇದು ಕಾರ್ಯಕ್ರಮ. ಇದು ಎಲ್ಲರೂ ಅಂದರೆ ಎಲ್ಲಿಂದನೂ ಉತ್ಪತ್ತಿ ಇಲ್ಲ ಇದಕ್ಕೆ, ಅಂದರೆ ಮನಿ ಮೇಕಿಂಗ ಅಂತನೋ ಇದಲ್ಲ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಮಾಡ್ತಾ ಇರೋ ಪ್ರೋಗ್ರಾಮು. ಇಷ್ಟು ದೊಡ್ಡ ಉತ್ಸವ ಸಿಡ್ನಿಯಲ್ಲಿ ಇದೆ ಮೊದಲನೇ ಸರಿ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಚೆನ್ನಾಗಿ ನಡೆಸ್ಕೊಟ್ರೆ ಇನ್ನೂ ಚೆನ್ನಾಗಾಗತ್ತೆ. ಇನ್ನೂ ದೊಡ್ಡದಾಗಿ ಬೆಳೆಯೋ ಒಂದು ಸೂಚನೆಗಳೆಲ್ಲ ಕಾಣಿಸ್ತಾ ಇದೆ. ಇದಿಷ್ಟು ಹೇಳ್ತಾ ಜನಗಳನ್ನ ಒಗ್ಗೂಡೋದಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ, ಎಲ್ಲ ಬಂದು ಜಾಯಿನ್ ಆಗಿ ಅಂತ ಅಂದ್ಬಿಟ್ಟು ಕೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ನೀವು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಅಲ್ಲಿ ಫ್ರೀಸ್ ಆಗಿಬಿಟ್ಟಿದ್ದಾರೆ. ಅದು ಹೇಗೆ ನಡೀತು ಅದೇ ರೀತಿಯಲ್ಲೇ ನಡೆದ್ರೆ ಎಲ್ಲ ಕರೆಕ್ಟ್ ಆಗತ್ತೆ. ಇದು ಇಂಡಿಯನ್ ಸ್ವಾತಂತ್ರ್ಯ ಸಂಗ್ರಾಮ ಇದು ನೋಡಿದ್ರೆ ಅದಕ್ಕೆ ಒಗ್ಗೂಡಿಸಿದ ಜನಗಳನ್ನ ಹೇಗೆ ಅಂತಂದ್ರೆ ಹೀಗೆ ಒಂದು ಭಜನೆ, ಇನ್ನೊಂದು ಗಣೇಶೋತ್ಸವ, ಆ ಒಂದು ಕಾನ್ಸೆಪ್ಟ್ ಅಂದ್ರೆ ಭಜನೆ ಶುರು ಮಾಡಿದ್ವಿ. ಭಜನೆಯಲ್ಲಿ ಇದು ಮೊಳಕೆ ಹೊಡಿತು. ಯಾವುದು ನಮ್ಮ ಗಣೇಶೋತ್ಸವ. ಆ ಮೊಳಕೆ ಹೊಡೆದಿದ್ದು ಅವಾಗ ಏನ್ ಮಾಡಿದ್ವಿ, ಫಸ್ಟ್ ಮೊದಲು ಲಿವರ್ಪೂಲ್ನಲ್ಲಿರೋ ಕೆಲವು ಫ್ಯಾಮಿಲೀಸೇ ಸೇರ್ಕೊಂಡು ಒಂದು ಚಿಕ್ಕ ಜಾಗದಲ್ಲಿ ಮಾಡಿದ್ವಿ. ಜಾಗ ಚಿಕ್ಕದಾಯ್ತು ಅಂತ ಅನ್ನಿಸ್ದಾಗ ಜನಗಳು ಜಾಸ್ತಿ ಸೇರಿದಾಗ ಹಾಗೆ ದೊಡ್ಡದು ಮಾಡ್ಕೊಂಡು ಇವತ್ತಿನ ದಿವಸ ಈ ಸ್ಕೇಲಲ್ಲಿ ನಡೀತಾ ಇದೆ. ಇವತ್ತಿನ ದಿವಸ ಸುಮಾರು 3-4 ಸಾವಿರ ಜನ ಸೇರಿ ಮಾಡೋ ಪ್ರೋಗ್ರಾಮ್ ಆಗಿದೆ ಇದು. ನಮಸ್ಕಾರ. ಈಗ ನನ್ನ ಜೊತೆ ನಾರಾಯಣ್ ಅವರಿದ್ದಾರೆ. ಅವರು 30 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ಅವರು ಎಲ್ಲ ರೀತಿಯಲ್ಲೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರಬಹುದು ಅಥವಾ ಪೂಜಾಗಿರಬಹುದು. ರಾಜಿ ನಾರಾಯಣ್ ಅವರು ಆಮೇಲೆ ಪ್ರತಿ ವರ್ಷ ಡೆಕೋರೇಷನ್ ಅಲ್ಲಿ ಇರಬಹುದು. ನಾರಾಯಣ್ ಅವರು ಅಡಿಗೆ ಟೀಮಲ್ಲಿ ಇರ್ಬೋದು. ಪ್ರತಿಯೊಂದು ಟೀಮಲ್ಲೂ ಅವ್ರನ್ನ ನಾನು ನೋಡ್ತಾನೆ ಬಂದಿದ್ದೀನಿ 27 ವರ್ಷದಿಂದ. ಅವ್ರು ಇವತ್ತು ಅವರ ಅನಿಸಿಕೆಗಳ ಗಣೇಶೋತ್ಸವದ ಬಗ್ಗೆ ಶೇರ್ ಮಾಡ್ಕೋತಾರೆ ನಮ್ಮ ಜೊತೆ. ಇಲ್ಲಿದ್ದಾರೆ ನಾರಾಯಣ್. ನಮಸ್ಕಾರ. ನಮಸ್ಕಾರ.
ಗಣೇಶೋತ್ಸವ ಒಂದು ದೊಡ್ಡ ಹಬ್ಬ. ನಮ್ಮ ಮಕ್ಕಳಿಗೆಲ್ಲ ಮನೆಯಲ್ಲಿ ಗಣೇಶ ಮಾಡೋದಕ್ಕಿಂತ ಇಲ್ಲಿ ಪಬ್ಲಿಕಲ್ಲಿ ಎಲ್ಲರೂ ಬಂದು ಮಾಡ್ತೀವೋ ಅದು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಇದೇ ರೀತಿ ಎಲ್ಲ ಮುಂದುವರೆದ್ರೆ ಎಲ್ಲ ಕೆಲಸಗಳಿಗೂ ಇದೇ ಒಂದು ಕೇಂದ್ರೀಕೃತವಾದಂತಹ ಒಂದು ಜಾಗ. ಇಲ್ಲಿಂದ ಬೇಕಾದಷ್ಟು ಬೇರೆ ಬೇರೆ ಕೆಲಸಗಳು ಇದೇ ಹೆಸರಲ್ಲಿ ನಡೀತಾ ಇದೆ, ಇದೇ ಬ್ಯಾನರಲ್ಲಿ ನಡೀತಾ ಇದೆ, ಫ್ರೆಂಡ್ಸ್ ಆಫ್ ಇಂಡಿಯಾ ಬ್ಯಾನರಲ್ಲಿ. ಸೊ ಮೂಲತಃ ಇಲ್ಲಿ ತುಂಬ ಜನ ನಮ್ಮ ಸದಸ್ಯರು ಇರೋದು ಕನ್ನಡದವರೇ ಅನ್ನೋದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ವೈಯಕ್ತಿಕವಾಗಿ ಕನ್ನಡದವರು ಅಂದರೆ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಜನ ಕನ್ನಡದವರಿದ್ದಾರೆ. ನಾವೆಲ್ಲ ಇವಾಗ ಒಂದು ಡ್ಯಾನ್ಸ್ ಆಗಲಿ, ಒಂದು ಡೆಕೋರೇಷನ್ ಆಗಲಿ, ಒಂದು ಕುಕಿಂಗ್ ಆಗಲಿ, ಒಂದು ಕಮಿಟಿ ಆಗಲಿ, ಎಲ್ಲದರಲ್ಲೂ ಮೆಜಾರಿಟಿ ಕನ್ನಡದವರು ಇದ್ದಾರೆ. ಸೊ ತುಂಬ ಜನ ಇದು ಶುರುವಾದಾಗ ಇದೇನಿದು ಇನ್ನೊಂದು ಕನ್ನಡ ಸಂಘನ ಅಂತ ತಿಳ್ಕೊಂಡ್ರು. ಹಾಗೇನೆಲ್ಲ ಇಲ್ಲಿ ಕೋರ್ ಕಮಿಟಿನವರು ಬೆಂಗಳೂರಿನವರು ಇರೋದ್ರಿಂದ ಆ ಥರ ಅನಿಸುತ್ತೆ. ಇವಾಗ ಫ್ರೆಂಡ್ಸ್ ಆಫ್ ಇಂಡಿಯಾ ಅಂತ ಮಾಡಿದ್ಮೇಲೆ ಭಾರತದಿಂದ ಬೇರೆ ಕಡೆ ಎಲ್ಲ ಕಡೆಯಿಂದ ಬಂದಿರೋರು ಇದರಲ್ಲಿದ್ದಾರೆ. ಸೊ ಮುಖ್ಯವಾಗಿ ಇದು 30 ವರ್ಷದ ಮೊದಲು ಅಂದರೆ ಫಸ್ಟ್ ಟೈಮ್ ವಾರಿ ಫಾರ್ಮಲ್ಲಿ ಶುರುವಾದಾಗ ಒಂದು ಪುಟ್ಟ ಒಂದು ಹಾಲಲ್ಲಿ ಒಂದು ಬೆಳಿಗ್ಗೆ ಮಾಡಿ ಸಂಜೆ ಊಟ ಟೈಮ್ನಲ್ಲಿ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರಲಿ ಅಂತ ಅಲ್ಲೇ ಒಂದು ಕ್ರಿಯೇಟಿವ್ ಆಗಿ ಕೆಲವ್ರಿಗೆ ಜ್ಞಾಪಕ ಇರ್ಬೋದು. ನಾನು ನಾಗಶೈನ ಮತ್ತು ಇವರು ಮನೋಜು ಎಲ್ಲ ಸೇರ್ಕೊಂಡು ಒಂದಷ್ಟು ಜೋಕ್ಸ್ ಮಾಡಿದ್ವಿ. ಒಂದು ಲೇಡೀಸು ಸೇರ್ಕೊಂಡು ಒಂದು ಡ್ಯಾನ್ಸ್ ಮಾಡಿದ್ರು. ಅಷ್ಟೇ ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ಇಟ್ ಬಿಕಮ್ ಬಿಗ್ ಈವೆಂಟ್. ನೆಕ್ಸ್ಟ್ ಇಯರಿಂದ ಅದೇನದು ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ದೊಡ್ಡ ಪಾರ್ಟ್ ಆಫ್ ಪ್ರೋಗ್ರಾಮ್ ಅಂತ ಆಯಿತು. ಅದು ಇವಾಗ ಪ್ಯಾಸಿವ್ ಇಡೀ ಸಿಡ್ನಿನಲ್ಲಿ ದೊಡ್ಡ ದೊಡ್ಡ ಡ್ಯಾನ್ಸ್ ಕಂಪನಿಗಳು ಅವರೆಲ್ಲ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟರ ಮಟ್ಟಕ್ಕೆ 300 ಜನದಿಂದ 3,500 ಜನಕ್ಕೆ ಬೆಳ್ಕೊಂಡು ಬಂದಿದೆ. 3,000 ಜನ ಏನು ಬರ್ತಾರೆ ಇವತ್ತಿನ ಸಂಜೆ ಬರ್ತಾರೆ. ಅವರೆಲ್ಲ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ನೋಡೋಕ್ಕೆ ಅಂತ ಭಾಳ ಜನ ಬರ್ತಾರೆ. ಸೊ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಇರ್ಬೋದು, ಮತ್ತು ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇರ್ಬೋದು. ಆಮೇಲೆ ಹೆಂಗಸರೆಲ್ಲ ಸೇರಿ ಅವ್ರಿಗೆ ಸುಮಾರು ಒಂದು 60-80 ಜನ ಹೆಂಗಸರು ಸೇರಿ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕೆಲಸದ ಬಗ್ಗೆ ಅಂದರೆ ಇಲ್ಲಿ ನಡೆಯೋದ್ರ ಬಗ್ಗೆ ಹೇಳ್ತಾ ಹೋದರೆ ಸುಮಾರು 40-50 ಟೀಮ್ಸ್ ಇದೆ, ಅದು ಗುಂಪುಗಳು. ಅಂದರೆ ಎಲ್ಲ ಟೀಮ್ಸಲ್ಲೂ ಅಡುಗೆದೇ ಒಂದು ಇದು ಟೀಮು, ಮತ್ತು ಡೆಕೋರೇಷನ್ ಒಂದು ಟೀಮು, ಡೆಕೋರೇಷನಲ್ಲೂ ಬೇರೆ ಬೇರೆ ಭಾಗದಲ್ಲಿ ಮಾಡೋ ಡೆಕೋರೇಷನ್ ಒಂದು ಟೀಮು. ಮತ್ತು ಇವಾಗ ನಾವು ಸ್ಟೇಜ್ ಮೇಲೆ ನಮಗೆ ಕೊಟ್ಟಿದ್ರು ಈ ವರ್ಷ ಸೇವೆ ಮಾಡೋದಕ್ಕೆ. ಸೊ ಒಂದು ಫ್ಯೂ ಇಯರ್ಸಿಂದ ನಾವು ತುಂಬ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಡೆಕೋರೇಷನ್ ಮಾಡೋವಂಥದ್ದು. ಸ್ಟೇಜ್ಗೆ ಕಲ್ಚರಲ್ ಸ್ಟೇಜ್ಗೆ ಬೇರೆ ಡೆಕೋರೇಷನ್ ಟೀಮು, ಮತ್ತು ಇದಕ್ಕೆ ಸ್ವಾಗತಕ್ಕೆ ಬೇರೆ ಟೀಮು, ಮತ್ತು ಫಂಡ್ ರೈಸಿಂಗಿಗೆ, ಆಮೇಲೆ ಪಬ್ಲಿಸಿಟಿಗೆ, ಎಲ್ಲದಕ್ಕೂ ಒಂದು ಟೀಮ್ ಇದೆ. ಸೊ ಸುಮಾರು 40-50 ಟೀಮ್. ಸೊ ನೀವು ಊಹಿಸ್ಕೋಬೋದು ಎಷ್ಟು ಜನ ಕಮಿಟಿನವ್ರು ಇರ್ಬೋದು ಅಂತ. ಕಾರ್ಯಕ್ರಮ ಸಮಿತಿನಲ್ಲಿ ಪ್ರತಿ ವರ್ಷ ಚೇಂಜ್ ಆಗ್ತಾನೆ ಇರ್ತಾರೆ. ಇದು ಮುಖ್ಯವಾಗಿ ನಡೆಯುವಂಥದ್ದು ಒಂದು ರೀತಿ. ಇದಕ್ಕೆ ಫಂಡ್ಸು ಎಲ್ಲ ಜನಗಳು ಯಾರಾದರೂ ಕೊಟ್ಟರೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಅಫ್ಕೋರ್ಸ್ ಯಾವುದೇ ದೇಶದಲ್ಲಾಗಲಿ ಬಿಟ್ಟಿಯಾಗಿ ಏನು ಸಿಕ್ಕಲ್ಲ. ಒಂದು ಹಾಲ್ ಹೈರ್ ಮಾಡೋದಾಗಲಿ, ಒಂದು 10 kg ಅನ್ನ ಮಾಡಬೇಕು ಅಂದ್ರೆ ನೀವು 3,500 ಅಂದರೆ ಪೂರ್ತಿ ಜನಕ್ಕೆ ಎಲ್ಲ ಬಂದವ್ರಿಗೆಲ್ಲ ಊಟ ಹಾಕ್ತಾರೆ ಫ್ರೀಯಾಗಿ. ಸೊ ಯಾವುದಕ್ಕೂ ನೀವು ಫ್ರೀಯಾಗಿ ಎಲ್ಲೂ ಸಿಗಲ್ಲ. ಎಲ್ಲನೂ ವಾಲಂಟ್ರಿ ವರ್ಕ್. ಅಲ್ಲಿ ವಾಲಂಟ್ರಿ ಯಾರೋ ಡೊನೇಟ್ ಮಾಡಿದ್ದು ಅಥವಾ ವಾಲಂಟ್ರಿ ಕೆಲಸ ಮಾಡೋರು 30 ವರ್ಷದಿಂದ 3 ದಿವಸ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ರಿಗೂ ಅಡುಗೆಗಳಾಗುತ್ತೆ. ಹಬ್ಬದ ಸಂಭ್ರಮ, ಇದರಿಂದ ಹುಟ್ಕೊಂಡಂಥ ಸಾಕಷ್ಟು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದು ಒಂದು ದೊಡ್ಡ ಹೆಜ್ಜೆ. ಅಂದರೆ ಇವರು ಇಟ್ಟಿರೋದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಮಿಟಿನಲ್ಲೇ ಅವರು ಆಯ್ದ ಒಂದು ಸಮಿತಿ. ಅವರು ಬೇರೆ ಎಲ್ಲ ಹಿಂದೂ ಕೌನ್ಸಿಲ್ನವರೆಲ್ಲ ಸೇರಿಕೊಂಡು ಹಿಂದೂ ಸ್ಕೂಲ್ ಅಂತ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ದೊಡ್ಡ ಹೆಜ್ಜೆ. ಅದಕ್ಕೆ ಫ್ರೆಂಡ್ಸ್ ಆಫ್ ಇಂಡಿಯಾ ಯಾವಾಗಲೂ ಪೂರ್ತಿ ಈ ವರ್ಷದ ಆದಾಯನ ಪೂರ್ತಿ ಅಲ್ಲಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಇದೆಲ್ಲ ಖರ್ಚುಗಳಿಗೂ ಸಾಕಷ್ಟು ವೆಚ್ಚ ಇದ್ದೇ ಇರುತ್ತೆ. ಅದಕ್ಕೆ ತುಂಬ ಜನ ಡೊನೇಟ್ ಮಾಡ್ತಾರೆ. ಈಗ ಪ್ಯಾಂಪ್ಲೆಟ್ ಸಿಕ್ಕಿದ್ರೆ ಆ ಪ್ಯಾಂಪ್ಲೆಟ್ನಲ್ಲಿ ಡೊನೇಟ್ ಮಾಡೋದಕ್ಕೂ ಅವಕಾಶ ಇದೆ, ಇಲ್ಲ ಅಂತಲ್ಲ. ದಯವಿಟ್ಟು ಕಾರ್ಯಕ್ರಮಕ್ಕೆ ಬನ್ನಿ. ಡೊನೇಟ್ ಮಾಡಬೇಕು ಅಂತ ಏನಲ್ಲ, ಕಾರ್ಯಕ್ರಮಕ್ಕೆ ಬಂದರೆ
ನೀವು ಅನುಭವಿಸ್ಬೋದು. ಇವತ್ತು ಕೇಳ್ತಾ ಇರೋರು ತಡ ಆಗೋಗಿದೆ ಅಂತ ತಿಳ್ಕೊಬೇಡಿ, ನಾಳೆನೂ ಇರುತ್ತೆ, ನಾಳೆ ಇನ್ನೂ ಜೋರಾಗಿರುತ್ತೆ, ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಷ್ಟೇ ಮಾತಾಡಿದ್ರು ತುಂಬ ಕಮ್ಮಿನೇ ಗಣೇಶೋತ್ಸವದ ಬಗ್ಗೆ. ಇನ್ನು ಸಾಕಷ್ಟು ವಿಷಯಗಳು ಬಿಟ್ಟಿದ್ದೀವಿ ನಾವು, ಮುಂದಿನ ಸಲ ಮಾತಾಡಿದಾಗ ಖಂಡಿತ ತಿಳಿಸ್ಕೊಡ್ತೀವಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಲಕ್ಷ್ಮಿ ಅವ್ರಿಗೂ ಮಹೇಶ್ ಅವ್ರಿಗೂ ಧನ್ಯವಾದ. ಈಗ ನೀವು ನಾನು ಮಾತಾಡ್ಸಿದಂಥ ಅಶೋಕ್ ಅವರಾಗಿರ್ಲಿ, ನಾರಾಯಣ ಅವರಾಗಿರ್ಲಿ, ಇವರೆಲ್ಲ ಆಕ್ಚುಲಿ ಗಣೇಶೋತ್ಸವಕ್ಕೆ ಒಂಥರ ಬೆನ್ನೆಲುಬಿದ್ದಂಗೆ. ನಮಸ್ಕಾರ. ಈಗ ನನ್ನ ಜೊತೆ ಇದ್ದಾರೆ ನಾಯಕ್ ಅವರು. ಸುಮಾರು 30 ವರ್ಷದಿಂದ ಗಣೇಶೋತ್ಸವನ ಬೆನ್ನೆಲುಬಾಗಿ ನಿಂತು ನಡೆಸ್ತಾ ಇರೋವಂಥವ್ರು. ನಾನು 27 ವರ್ಷದಿಂದ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಪ್ರತಿ ವರ್ಷ ಅವರು ನಿಸ್ವಾರ್ಥವಾಗಿ ಕೆಲಸ ಮಾಡೋದನ್ನ ನಾನು ನೋಡಿ ಅಚ್ಚರಿಯಿಂದ ಆಕ್ಚುಲಿ ಬೆರಗಾಗಿದ್ದೀನಿ. ಅವರು ಎಲೆಮರೆ ಕಾಯಿ ಥರ ಯಾವ ಒಂದು ಏನು ಅಪ್ರಿಸಿಯೇಷನು ಎಕ್ಸ್ಪೆಕ್ಟ್ ಮಾಡದೆ, ಯಾವ ಕೆಲಸ ಅಂತಾನು ನೋಡದೆ ಮಾಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇವಾಗ ಇಷ್ಟು ಯಶಸ್ವಿಯಾಗಿ ಈ 30 ವರ್ಷ ಇದು ನಡ್ಕೊಂಬಂದಿದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇವರು ಕೂಡ. ಸೊ ಇವಾಗ ಅವರು ಒಂದೆರಡು ಮಾತಾಡ್ತಾರೆ ಗಣೇಶೋತ್ಸವದ ಬಗ್ಗೆ, ಹೇಗೆ ಶುರು ಮಾಡಿದ್ರಿ ಅನ್ನೋದ್ರ ಬಗ್ಗೆ, ಮತ್ತೆ ಹೇಗೆ ಇಲ್ಲಿವರೆಗೂ. ಧನ್ಯವಾದ ಲಕ್ಷ್ಮಿ ಅವರೇ. ಲಕ್ಷ್ಮಿ ಅವರು ಮೊದಲೇ ತಿಳಿಸಿದಂಗೆ ಬೆನ್ನೆಲುಬಾಗಿ ನಾವು ಕೆಲಸ ಮಾಡ್ತಿದ್ದೀವಂತೆ ಅಂತ ಹೇಳಿದ್ರು. ಆದ್ರೆ ಒಬ್ನಿಂದ ಏನ್ ಮಾಡಕ್ಕಾಗಲ್ಲ. ಎಲ್ರು 4 ಸಂಸಾರ ಸೇರ್ಬಿಟ್ಟು ಸಾಧಾರಣ 30 ವರ್ಷದ ಹಿಂದೆ ಗಣೇಶೋತ್ಸವ ಆಚರಣೆ ಮಾಡ್ಬೇಕಂತ ನಿಶ್ಚಯ ಮಾಡಿದ್ವಿ. ಸ್ವಲ್ಪನೇ ಗೆಳೆಯರ ಬಳಗ ಸೇರ್ಬಿಟ್ಟು ಮೊದಲನೇ ವರ್ಷದಲ್ಲಿ ಒಂದು 250 ಜನ ಶುರುವಾದದ್ದು. ಈಗ ಬೃಹತ್ ಆಗಿ 3 ದಿವಸ ಕಾರ್ಯಕ್ರಮ ನಡೀತೆ. ಸಾಧಾರಣ 5,500 to 6,000 ಭಕ್ತಾದಿಗಳು ಬಂದು ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ದೇವರ ಅನುಗ್ರಹ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾರೆ. ಇದು ನಾವು ಇದರ ಹಿನ್ನೆಲೆ ಏನು, ಯಾಕಾಗಿ ಮಾಡ್ಬೇಕಂದ್ರೆ, ಸುಮಾರು ನಾವು 35 ವರ್ಷದ ಹಿಂದೆ ಆಸ್ಟ್ರೇಲಿಯಾಕ್ಕೆ ವಲಸೆ ಬಂದ್ವಿ ಹೊಟ್ಟೆಪಾಡಿಗಾಗಿ. ಬಂದಾಗ ಎಲ್ಲ ನಮ್ಮ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿದ್ರು. ಇಲ್ಲಿಯ ಸಂಸ್ಕೃತಿನೇ ಬೇರೆ ಇತ್ತು. ನಾವು ಅಲ್ಲಿಂದ ಪಡ್ಕೊಂಡು ಬಂದ ಸಂಸ್ಕೃತಿ ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಮುಂದುವರಿಸ್ಬೇಕು. ಹಾಗೂ ನಮ್ಮ ನಂತರ ಬಂದ ಕುಟುಂಬ ಹಾಗೂ ಅವ್ರ ಮಕ್ಕಳಿಗೇನು ನಮ್ಮೊಂದು ಸಂಸ್ಕೃತಿದ ಮೂಲ ತೆರಿಬೇಕು. ಯಾಕಂದ್ರೆ ಈಗ ನಮ್ಮ ಧರ್ಮದ ಬಗ್ಗೆ ವಿಶ್ವದಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತ ಒಂದು ತಿರುಳು ಬೇರೆ, ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ ಬೇರೆ ಧರ್ಮದಲ್ಲಿನು. ನಮ್ಮ ಧರ್ಮದಲ್ಲಿ ನಮ್ಮ ಋಷಿಮುನಿಗಳು ಹಾಕಿಕೊಟ್ಟ ಹಾಗೂ ಗುರು ಹಿರಿಯರು ಹಾಕಿಕೊಟ್ಟ ಒಂದು ಧ್ಯೇಯವನ್ನು ನಮ್ಮ ಮಕ್ಕಳಿಗೇನು ಸಂಸ್ಕೃತಿಯನ್ನು ಮಕ್ಕಳಿಗೆ ಮುಂದುವರಿಸ್ಬೇಕಂತ, ಅವರಿಗೂ ಒಂದು ಇಡೀ ವಿಶ್ವಕ್ಕೆ ನಮ್ಮ ಒಂದು ಧರ್ಮ ಮಾದರಿ ಆಗುವಂತೆ ಅವರಿಗೆ ತಿಳುವಳಿಕೆ ಮಾಡಿಕೊಂಡು ಈ ತರ ನಮ್ಮ ಚಿಕ್ಕ ಹಬ್ಬಗಳಾಗ್ಲಿ ಹಾಗೂ ದೊಡ್ಡ ಹಬ್ಬಗಳಾಗ್ಲಿ, ಕೃಷ್ಣಾಷ್ಟಮಿ ಆಗ್ಲಿ, ಎಲ್ಲವನ್ನು ಇನ್ನೊಂದು ಶ್ರೀರಾಮ ನವಮಿ, ಎಲ್ಲವನ್ನು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಇದನ್ನು ಮುಂದುವರ್ಸ್ಕೊಂಡು ಬಂದಿದ್ವಿ. ಅದೇ ತರ ಎಲ್ಲ ನಮ್ಮ ಸಮುದಾಯದ ಒಂದು ಸಹಕಾರದಿಂದ ಇದು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆ ನಮ್ಮ ದೇವರ ಕೃಪಾ ಕಟಾಕ್ಷ ಅಂತಾನೆ ಹೇಳ್ಬೇಕು. ಹಾಗೆ ಇವರು ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ವಾಲಂಟಿಯರಿಂಗ್ ಅಂದ್ರೆ ಏನು ಅನ್ನೋದನ್ನ ರೋಲ್ ಮಾಡೆಲ್ ಆಗಿ ಎಲ್ಲ ನಮ್ಮ ಯುವ ಪೀಳಿಗೆಗೆ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರೋದು. ಸೊ ಹಿ ಈಸ್ ವಾಕಿಂಗ್ ದ ಟಾಕ್ ಅಂತ ಹೇಳ್ತಾರಲ್ಲ, ಹಾಗೆ ಅವರು ನಿಸ್ವಾರ್ಥ ಸೇವೆ ಏನು ಅಂತ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಅಂಡ್ ನಾನು ಈಗ ತುಂಬಾ ಈ ಸರಿ ಗಣೇಶೋತ್ಸವದಲ್ಲಿ ನಾನು ಎಸ್ಪೆಷಲಿ ಅಬ್ಸರ್ವ್ ಮಾಡಿದ್ದು, ನಾವು ಚಿಕ್ಕ ಮಕ್ಕಳಾಗಿ ನೋಡಿದ ಮಕ್ಕಳು ಈಗ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡ್ತಾ ಇರೋವಂಥದ್ದು. ಅದು ಇವ್ರು ನಾಯಕರು ಹೇಳಿದ ಹಾಗೆ ಅವರು ಶುರು ಮಾಡಿದ್ದು ಯಾವ ಕಾರಣಕ್ಕೆ ಶುರು ಮಾಡಿದ್ರು ಅದು ಆ ಒಂದು ರಿಸಲ್ಟ್ ಸಿಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದೀನಿ. ಸೊ ತುಂಬಾ ಸಂತೋಷ ಆಗ್ತದೆ. ತುಂಬಾ ಥ್ಯಾಂಕ್ಸ್. ಖಂಡಿತವಾಗಿ ಲಕ್ಷ್ಮಿ ಅವರೇ, ಯಾಕಂದ್ರೆ ನಾವು ಬಂದಾಗ ನಮ್ಮ ಮಕ್ಕಳೆಲ್ಲ 1 ವರ್ಷ 2 ವರ್ಷದ ವಯಸ್ಸಿನ ಮಕ್ಕಳು, ಈಗ ಎಲ್ಲ ದೊಡ್ಡವರಾಗಿ ಯೂನಿವರ್ಸಿಟಿ ಎಲ್ಲ ಮುಗಿಸ್ಬಿಟ್ಟು ಈ ಯಾವುದೇ ಒಂದು ಹಬ್ಬದ ಆಗ್ಲಿ ವಾಲಂಟಿಯರಿಂಗ್ ಅವ್ರು ಉಸ್ತುವಾರಿ ತಗೊಂಡು ಈಗ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನಮ್ಮ ಧ್ಯೇಯವಾಗಿತ್ತು. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದೇ ತರ ಒಂದು ಯಶಸ್ವಾಗಿ ನಡೀತಾ ಇದೆ. ಅದಕ್ಕೆ ನೀವು ಆಸ್ಪದ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ನಾಯಕರು, ಥ್ಯಾಂಕ್ ಯು. ಸೊ ಕೇಳಿದ್ರಿ ಸಂದರ್ಶನಗಳನ್ನ.
ನೋಡಿ, 30 ವರ್ಷ ಒಂದೇ ಸಮ ಈ ಥರ ಒಂದು ಸಾಮೂಹಿಕ ಕೆಲಸ ಮಾಡೋದು ಸುಲಭ ಅಲ್ಲ. ಅದು ಅಲ್ಲದೆ ಈ ಸಂದರ್ಶನದಲ್ಲಿ ಹೊರಬಂತು, ಯಾರು ಕೂಡ ಸ್ಪಾಟ್ಲೈಟ್ ಬಯಸಲಿಲ್ಲ. ಆಮೇಲೆ ಪ್ರತಿಯೊಂದು ಸಹಕಾರ ಮತ್ತು ಅಥವಾ ಕೋಆಪರೇಷನ್ ಅದ್ರ ಮೇಲೆ ಅವಲಂಬಿಸಿದ್ದು. ಆಮೇಲೆ ಲಕ್ಷ್ಮಿ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ವಾಕ್ ದಿ ಟಾಕ್ ಅದಕ್ಕೆ ಒಂದು ನಿದರ್ಶನ ಆಗಿದೆ. ಇದು ಈ ಸಂದರ್ಶನಗಳನ್ನು ನಡೆಸಿಕೊಟ್ಟ ಲಕ್ಷ್ಮಿ ಮತ್ತು ಸೋಮಶೇಖರ್ ಅವರಿಗೆ ನಮ್ಮ ಕೃತಜ್ಞತೆಗಳು. ಮುಂದಿನ ವರ್ಷನೂ ಹೀಗೆ ಮಾಡಿ ಅಂತ ಅವ್ರನ್ನ ಕೇಳ್ಕೊಳ್ಳೋಣ. ಈಗ ಒಂದು ಸ್ಪಾನ್ಸರ್ ಸಂದೇಶ. ಒಂದು ನಿಮಿಷ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesworth. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. Did you know that juvenile arthritis affects up to 10,000 Australian children, with 80% experiencing pain daily? Maybe this isn't new to you because your family is already living with these challenges every day. Well, the Juvenile Arthritis Foundation Australia is holding a free consumer conference for parents, older children, young adults and extended family. Come along to hear from experts talk about treatment options, emerging research and how to support your child to live their dreams. The conference is on Sunday the 19th of October, 10 a.m. to 3:30 p.m. at the Mint on Macquarie Street, Sydney. For more information, visit jafa.org.au. ಶ್ರೋತೃಗಳೇ, ಸ್ವಲ್ಪ ಏನಾರ ಒಂದು ಸಂಗೀತ ಹಾಡು ಕೇಳಬೇಕು ಅಂತ ಅನ್ಸುತ್ತೆ ಅಲ್ವೇ? ನೋಡಿ, ಅದಕ್ಕೆ ಒಂದು ಸಿನಿಮಾ ಹಾಡು ಕೇಳೋಣ ಈಗ. Yeah.
ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇನ್ನು ನೀವು ಈಗಾಗಲೇ ಕೇಳಿರಬೇಕು, ಶಾಪಗಳು ಮತ್ತು ವರಗಳು ಎಂಬ ಅಂಕಣ ನಮ್ಮ ಪುರಾಣ ಮತ್ತು ಕಾವ್ಯಗಳಲ್ಲಿ ಕಂಡುಬರುವ ಕೆಲವು ಸನ್ನಿವೇಶಗಳನ್ನು ಇದೊಂದು ರೀತಿ ಬೇರೆ ರೀತಿಯಲ್ಲಿ ನಮ್ಮ ಮುಂದೆ ಇಡ್ತಾ ಬಂದಿದ್ದಾರೆ ದೀಪಕ್ ರಾವ್ ಅವರು ಮತ್ತು ಪುಷ್ಪಾ ದೀಕ್ಷಿತ್ ಅವರು ನಮಗೆ ನೀಡುತ್ತಿರುವ 6ನೆಯ ಅಂಕಣವನ್ನು ಈಗ ಕೇಳೋಣ. ಇದೋ ಕೇಳಿ, ಶಾಪಗಳು ಮತ್ತು ವರಗಳು. ಶಾಪಗಳು ಮತ್ತು ವರಗಳು, ಪುರಾಣಗಳಿಂದ ಕಥೆಗಳು. ಲೇಖಕರು ದೀಪಕ್ MR, ಧ್ವನಿ ಪುಷ್ಪಾ ಗುರುದೀಕ್ಷಿತ್. ನಿದ್ದೆಯ ಶಾಪ. ಉಗ್ರ ಘರ್ಜನೆ ಕೇಳಿ ಕಾಡಿನ ಪ್ರಾಣಿ ಪಕ್ಷಿಗಳು ಚೆಲ್ಲಾಪಿಲ್ಲಿಯಾಗಿ ಓಡಿದವು. ಕಾಡಿನಲ್ಲಿ ಅವ್ಯವಸ್ಥೆ ಆವರಿಸಿದಂತೆ ಭಾಸವಾಗುತ್ತಿತ್ತು. ಇದು ಸಿಂಹಗಳ ಘರ್ಜನೆ ಅಲ್ಲ, ಬದಲಿಗೆ ರಾಕ್ಷಸನ ಕಿರುಚಾಟವಾಗಿತ್ತು. ಆ ರಾಕ್ಷಸನು ತಾನು ಕಂಡದ್ದನ್ನೆಲ್ಲ ನುಂಗುತ್ತಿದ್ದನು. ಅವನು ಮನುಷ್ಯ, ಪ್ರಾಣಿ ಮತ್ತು ಜೀವಿಗಳನ್ನು ಹಿಡಿದು ಅವುಗಳನ್ನು ಕಿತ್ತು ಹರಿದು ತಿನ್ನುತ್ತಿದ್ದನು. ಅವನ ಮೈಕಟ್ಟು ದೈತ್ಯಾಕಾರವಾಗಿತ್ತು. ಅವನು ಅರಮನೆಯ ದ್ವಾರದಷ್ಟು ವಿಶಾಲವಾದ ಬಾಯಿಯನ್ನು ಹೊಂದಿದ್ದನು. ವಿಪರೀತ ಹಸಿವನ್ನು ಹೊಂದಿರುವ ಈ ದೈತ್ಯ ರಾಕ್ಷಸನೇ ಕುಂಭಕರ್ಣ, ಋಷಿ ವಿಶ್ರವಸನ ಮಗ. ಋಷಿ ವಿಶ್ರವಸನು ರಾಕ್ಷಸಿಯೊಂದಿಗಿನ ಸಂಬಂಧದ ಪರಿಣಾಮವಾಗಿ ಕುಂಭಕರ್ಣ ಸೇರಿದಂತೆ ಅವನಿಗೆ 3 ಪುತ್ರರು ಜನಿಸಿದ್ದರು. ಕುಂಭಕರ್ಣ ತನ್ನ ವಿಪರೀತ ಹಸಿವಿಗೆ ಹೆಸರುವಾಸಿಯಾಗಿದ್ದನು. ಕುಂಭಕರ್ಣ 3ನೆಯ ಮಗ, ದೈತ್ಯ ಜೀವಿ. ಅವನ ಕಿವಿ ಮಡಕೆಯಂತೆ ಇದ್ದುದರಿಂದ ಅವನಿಗೆ ಆ ಹೆಸರು ಬಂದಿತು. ವಿಧಿಯ ವೈಚಿತ್ರ್ಯ. ಅವನು ಅಸಾಧ್ಯ ಮಟ್ಟದಲ್ಲಿ ವಯಸ್ಸು ಮತ್ತು ಗಾತ್ರದಲ್ಲಿ ಬೃಹದಾಕಾರಕ್ಕೆ ಬೆಳೆದನು. ಬಿರುಸಾಗಿ ಅವನು ತನ್ನ ಗಾತ್ರಕ್ಕಿಂತ ದೊಡ್ಡ ಹಸಿವನ್ನು ಹೊಂದಿರುವ ದೈತ್ಯನಾದನು. ಅವನಿಗೆ ಹಸಿವಾದಾಗ ಅವನು ರೊಚ್ಚಿಗೇಳುತ್ತಿದ್ದನು. ಅವನು ತನ್ನ ಹಸಿವನ್ನು ಇಂಗಿಸಲು ಪ್ರಾಣಿ, ಪಕ್ಷಿ ಹಾಗೂ ಮನುಷ್ಯರನ್ನು ಕೂಡ ತಿನ್ನುತ್ತಿದ್ದನು. ಮಾನವರು ಮತ್ತು ದೇವತೆಗಳ ಮಾಂಸದ ಬಗ್ಗೆ ಒಲವು ಅವನನ್ನು ಅತಿ ಭಯಂಕರ ರಾಕ್ಷಸ ಎಂಬ ಖ್ಯಾತಿಗೆ ಗುರಿ ಮಾಡಿತು. ದೈತ್ಯಾಕಾರದ ಕುಂಭಕರ್ಣ ಮಾಂಸವನ್ನು ತಿನ್ನುವ ಹಾಗೂ ರಕ್ತವನ್ನು ಕುಡಿಯುವ ದೃಶ್ಯವು ಅವನ ದೈನಂದಿನ ಚಟುವಟಿಕೆಯಾಯಿತು. ಭಯಭೀತರಾದ ದೇವಲೋಕದವರು ತಮ್ಮ ರಾಜ ಇಂದ್ರನ ಬಳಿಗೆ ಓಡಿ ಹೋಗಿ ನಡೆಯುತ್ತಿರುವುದನ್ನು ಅವನಿಗೆ ತಿಳಿಸಿದರು. ಕೋಪಗೊಂಡ ಇಂದ್ರನು ತನ್ನ ಭವ್ಯ ಆನೆ ಐರಾವತದ ಮೇಲೆ ಕುಳಿತು ಕುಂಭಕರ್ಣನನ್ನು ಎದುರಿಸಲು ಹೊರಟನು. ಕುಂಭಕರ್ಣನನ್ನು ಉದ್ದೇಶಿಸಿ ಇಂದ್ರನು, ನಿಲ್ಲಿಸು, ಈ ಅನಾಗರಿಕ ಕೃತ್ಯವನ್ನು ನಿಲ್ಲಿಸು, ಇಲ್ಲದಿದ್ದರೆ ನೀನು ನನ್ನ ಕೋಪವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದನು. ಕುಂಭಕರ್ಣನು ಇಂದ್ರನನ್ನು ನೋಡಿ ಅರ್ಧ ತಿಂದು ಹೋದ ಶವವನ್ನು ಅವನ ಮೇಲೆ ಎಸೆದನು. ಇಂದ್ರನು ತನ್ನ ವಜ್ರವನ್ನು ಎಸೆದು ಕುಂಭಕರ್ಣನನ್ನು ಬಲವಾಗಿ ಹೊಡೆದನು. ವಜ್ರಾಘಾತನಾದ ಕುಂಭಕರ್ಣನು ತತ್ತರಿಸಿದನು. ಅಲ್ಲಿ ನೆರೆದಿದ್ದ ದೇವಲೋಕದವರು ತಮ್ಮ ರಾಜನನ್ನು ಹುರಿದುಂಬಿಸಿದರು. ಆದರೆ ಅವರು ಇಂದ್ರನನ್ನು ಹುರಿದುಂಬಿಸುತ್ತಿದ್ದಂತೆ ಕುಂಭಕರ್ಣನು ಚೇತರಿಸಿಕೊಂಡು ತನ್ನ ಎದೆಯಿಂದ ರಕ್ತವನ್ನು ಒರೆಸಿದನು. ಕೋಪದಿಂದ ಘರ್ಜಿಸುತ್ತಾ ಗಾಳಿಯಲ್ಲಿ ಎತ್ತರಕ್ಕೆ ಚಿಮ್ಮುತ್ತಾ ಇಂದ್ರನ ಮೇಲೆ ದಾಳಿ ಮಾಡಿದನು. ಐರಾವತದ ದಂತವನ್ನು ಅರ್ಧ ಮುರಿದು ಅದರ ಮೇಲೆ ಹಾರಿ ಅದರ ತಲೆಯ ಮೇಲೆ ನಿಂತನು. ಹಾಗೆಯೇ ಆ ಮುರಿದ ದಂತದಿಂದ ಇಂದ್ರನ ಎದೆಗೆ ಇರಿದನು. ಇಂದ್ರನ ಎದೆಯಿಂದ ರಕ್ತ ಚಿಮ್ಮಿತು. ಇಂದ್ರನು ನೋವಿನಿಂದ ಕೂಗುತ್ತಾ ಬೀಳದಂತೆ ತಡೆಯಲು ತನ್ನ ಆನೆಯನ್ನೇ ಬಿಗಿಯಾಗಿ ಹಿಡಿದನು. ಕುಂಭಕರ್ಣ ಇಂದ್ರನನ್ನು ನೋಡಿ ನಕ್ಕನು. ಆನೆಯ ಸೊಂಡಿಲನ್ನು ಹಿಡಿದು ಗರಗರನೆ ತಿರುಗಿಸಿ ಎಸೆದನು. ಗಾಳಿಯಲ್ಲಿ ಸುತ್ತುತ್ತಿದ್ದಂತೆ ಸಾವರಿಸಿಕೊಂಡು ಇಂದ್ರ ಮತ್ತು ಐರಾವತ ತಮ್ಮ ವಾಸಸ್ಥಾನಕ್ಕೆ ಹಿಂತಿರುಗಿದರು. ಈ ರೀತಿ ಏಟು ತಿಂದ ಇಂದ್ರನು ಬ್ರಹ್ಮನನ್ನು ಭೇಟಿಯಾಗಲು ಹೋಗಿ ನಡೆದುದೆಲ್ಲವನ್ನೂ ಬ್ರಹ್ಮನಿಗೆ ವರದಿ ಒಪ್ಪಿಸಿದನು. ಬ್ರಹ್ಮನು ಸ್ವತಃ ಏನು ನಡೆಯುತ್ತಿದೆ ಎಂದು ನೋಡಲು ನಿರ್ಧರಿಸಿದನು. ಕುಂಭಕರ್ಣನ ಉಗ್ರ ದಾಳಿಯಿಂದ ಬ್ರಹ್ಮ ಕೂಡ ಕ್ಷಣ ಮಾತ್ರದಲ್ಲಿ ಗಾಬರಿಗೊಂಡನು. ಮತ್ತೆ ತನ್ನ ಮನೋಧೈರ್ಯವನ್ನು ಪಡೆದ ಬ್ರಹ್ಮನು ತನ್ನ ಕಮಂಡಲುವಿನಿಂದ ನೀರನ್ನು ತನ್ನ ಅಂಗೈಯಲ್ಲಿ ಸುರಿದುಕೊಂಡನು. ಒಂದು ಶಕ್ತಿಶಾಲಿ ಮಂತ್ರವನ್ನು ಉಚ್ಚರಿಸುತ್ತಾ ನೀರನ್ನು ಕುಂಭಕರ್ಣನ ಮೇಲೆ ಎಸೆದು
ನಿನ್ನ ತಂದೆ ವಿಶ್ರವಸನು ಇಡೀ ಜಗತ್ತನ್ನೇ ನಾಶ ಮಾಡಲು ನಿನ್ನನ್ನು ಸೃಷ್ಟಿಸಿರುವಂತೆ ತೋರುತ್ತದೆ. ನಾನು ನಿನ್ನನ್ನು ತಡೆಯದಿದ್ದರೆ ನೀನು ಜಗತ್ತಿನ ಮಾನವರನ್ನು ಒಳಗೊಂಡು ಪ್ರಾಣಿ ಪಕ್ಷಿಗಳನ್ನೆಲ್ಲ ನಾಶ ಮಾಡುವಂತೆ ತೋರುತ್ತಿದೆ. ನೀನು ಶಾಶ್ವತವಾಗಿ ನಿದ್ರೆ ಮಾಡುವಂತವನಾಗು ಎಂದು ನಾನು ಶಪಿಸುತ್ತೇನೆ ಎಂದು ಶಾಪ ನೀಡಿದನು. ಕುಂಭಕರ್ಣನ ಮೇಲೆ ನೀರು ಬಿದ್ದ ಕ್ಷಣ ಅವನು ಪ್ರಜ್ಞೆ ಕಳೆದುಕೊಂಡು ನೆಲಕ್ಕೆ ಕುಸಿದನು. ಒಡನೆಯೇ ಅವನು ಗೊರಕೆ ಹೊಡೆಯಲು ಆರಂಭಿಸಿದನು. ರಾವಣನು ಸೃಷ್ಟಿಕರ್ತನ ಬಳಿಗೆ ಓಡಿ ಬಂದು ಅವನನ್ನು ಬೇಡಿಕೊಂಡನು. ಓ ಬ್ರಹ್ಮದೇವ, ನನ್ನ ತಂದೆ ವಿಶ್ರವಸನು ನಿನ್ನ ಮಗನಾದುದರಿಂದ ಕುಂಭಕರ್ಣನು ನಿನ್ನ ಮೊಮ್ಮಗ. ಶಾಶ್ವತ ನಿದ್ರೆಗೆ ನೀನು ನಿನ್ನ ಮೊಮ್ಮಗನಿಗೆ ನೀಡುವ ಶಿಕ್ಷೆಯೇ? ಕರುಣೆ ತೋರಿಸು ನನ್ನ ಪ್ರಭು. ಬ್ರಹ್ಮ ಸ್ವಲ್ಪ ಹೊತ್ತು ಯೋಚಿಸಿ ರಾವಣನಿಗೆ ಹೇಳಿದ. ಅವನು 6 ತಿಂಗಳು ನಿದ್ದೆ ಮಾಡುತ್ತಾನೆ ಮತ್ತು ನಂತರ 1 ದಿನ ಎಚ್ಚರಗೊಳ್ಳುತ್ತಾನೆ. ನಂತರ ಅವನು ನಿದ್ರಿಸುತ್ತಲೇ ಇರುತ್ತಾನೆ. ನೀವು ಅವನನ್ನು ಬೇಗನೆ ಎಬ್ಬಿಸಿದರೆ ಅವನ ಜೀವಕ್ಕೆ ಅಪಾಯವಿದೆ. ಈ ಮಾತು ಹೇಳುತ್ತಾ ಬ್ರಹ್ಮ ಮರೆಯಾದನು. ರಾವಣ ಮೌನವಾಗಿ ನಿಂತು ತನ್ನ ಬೃಹತ್ ಸಹೋದರ ನಿದ್ರಿಸುತ್ತಿರುವುದನ್ನು ನೋಡುತ್ತಿದ್ದನು. ತನ್ನ ಸಹೋದರನನ್ನು ತನ್ನ ಅರಮನೆಗೆ ಹೇಗೆ ಕರೆದುಕೊಂಡು ಹೋಗುವುದು ಎಂಬ ಯೋಚನೆಯಾಗಿತ್ತು. ಕುಂಭಕರ್ಣ ನಿದ್ರಿಸುವ ಬಗ್ಗೆ ಜನಪ್ರಿಯವಾದ ಕಥೆ ಇದೆ. ಅದೇನೆಂದರೆ, ಅವನು ಸರಸ್ವತೀ ದೇವಿಯ ಹತ್ತಿರ ವರವನ್ನು ಕೇಳಲು ಬಯಸಿದ್ದನು. ಆದರೆ ಸರಸ್ವತೀ ದೇವಿಯು ಅವನ ನಾಲಿಗೆಯ ಮೇಲೆ ಕುಳಿತು ನಿರ್ದೇವತ್ವ ಅಂದರೆ ದೇವತೆಗಳ ನಾಶದ ಬದಲಿಗೆ ನಿದ್ರತ್ವ ಅಂದರೆ ನಿದ್ರೆಯನ್ನು ಕೇಳುವಂತೆ ಮಾಡಿದಳು. ಹಾಗಾಗಿ ಅವನಿಗೆ ನಿದ್ರೆಯ ವರವೇ ಸಿಕ್ಕಿತು. ಆದರೆ ರಾವಣನು ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನ ಶಾಪವು ಬ್ರಹ್ಮನ ಶಾಪದಿಂದಾಗಿದೆ ಎಂದು ವಿವರಿಸುತ್ತಾನೆ. ರಾಮನನ್ನು ಸೋಲಿಸಲು ಸಾಧ್ಯವಾಗದ ರಾವಣನು 6 ತಿಂಗಳುಗಳು ಮುಗಿಯುವ ಮೊದಲೇ ತನ್ನ ಸಹೋದರನನ್ನು ಬಲವಂತವಾಗಿ ಎಬ್ಬಿಸುತ್ತಾನೆ. ಕುಂಭಕರ್ಣನು ರಾಮನೊಂದಿಗೆ ಹೋರಾಡುತ್ತಾನೆ ಮತ್ತು ಅವನಿಂದ ಕೊಲ್ಲಲ್ಪಡುತ್ತಾನೆ. ಕುತೂಹಲಕಾರಿಯಾಗಿ ರಾಮಾಯಣದ ಉತ್ತರಕಾಂಡವು ಶಾಪದ ಬದಲಿಗೆ ವಿಫಲವಾದ ವರದ ಜನಪ್ರಿಯ ಆವೃತ್ತಿಯನ್ನು ಹೊಂದಿದೆ. ರಾಮಾಯಣದ ಈ 2 ಅಧ್ಯಾಯಗಳ ನಡುವಿನ ವ್ಯತ್ಯಾಸವು ಉತ್ತರಕಾಂಡವು ವಾಲ್ಮೀಕಿಯ ಕೃತಿಯಲ್ಲ, ಆದರೆ ಬೇರೊಬ್ಬರಿಂದ ಬರೆಯಲ್ಪಟ್ಟಿದೆ ಎಂದು ಕೆಲವರು ನಂಬಲು ಕಾರಣವಾಗಿದೆ. ಶ್ರೋತೃಗಳೇ, ಕೇಳಿದ್ರೆ ಕುಂಭಕರ್ಣ ಯಾಕೆ ನಿದ್ದೆ ಮಾಡ್ತಿದ್ದ ಅವನ ಬಗ್ಗೆ ತುಂಬ ಸ್ವಾರಸ್ಯಕರವಾಗಿ ತಿಳಿಸ್ಕೊಟ್ರು. ಈ ಅಂಕಣವನ್ನು ನಮಗೆ ಕಳಿಸಿದ ದೀಪಕ್ ರಾವ್ ಮತ್ತು ಪುಷ್ಪಾ ದೀಕ್ಷಿತ್ ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ಹೇಳೋಣ. ಈಗ ಮತ್ತೊಂದು ಸ್ಪಾನ್ಸರ್ ಸಂದೇಶ. Concussion affects thousands of Australians every year. To discover why some recover well and others don't, the Australian Mild Traumatic Brain Injury Study, AUS-MTBI, is recruiting adults and children with recent concussion. The benefits of contributing to the study include a personalised recovery program and symptom tracker. Download the HeadCheck app, join AUS-MTBI and complete the study for a chance to win a Visa gift card. Station sponsor. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761 or telephone 8818 8500. The St Elizabeth Aged Care Facility is a proud sponsor of 2RRR. Willandra House, an 1840s Georgian home, has displays of memorabilia of the Ryde District's history from its origins. Owned and maintained by the Ryde City Council, the restored building was opened in 1980 and is home to the Ryde District Historical Society. Explore the house and its views over the Parramatta River and watch the Society's movie on the district through the years.
You can also see displays and browse the archives. Find out how your street looked in the past. Willandra House is located at 770 Victoria Road Ryde and is open to the public on the third Sunday of each month from 11 a.m. to 2 p.m. from March to November. For further information, you can email rdhs1@bigpond.com. ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಈಗ ಎಲ್ಲರಿಗೂ ಪ್ರಿಯವಾದ ಒಂದು ಜನಪದ ಗೀತೆಗಳನ್ನ ಕೇಳೋಣ. ಇದೋ ಕೇಳಿ. ಕಳುವೆಯಲೆ ರಂಗ ಬೇಕಾದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ಕೊಡುವೇನು. ಯಾಕ ಕಳುತ್ತಾನೆಂದು ಎಲ್ಲಾರು ಕೇಳ್ಯಾರು, ಕಾಯದ ಹಾಲಕೆನೆ ಬೇಡಿ, ಕಾಯದ ಹಾಲಕೆನೆ ಬೇಡಿ ಕಂದಯ್ಯ, ಕಾಡಿ ಕೈ ಬಿಟ್ಟು ಇಳಿಯಾನ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗೆ, ಕುಡಿ ಹುಬ್ಬು ಬೇವಿನ ತಳಂಗೆ, ಕುಡಿ ಹುಬ್ಬು ಬೇವಿನ ತಳಂಗೆ ಕಣ್ಣೋಟ, ಶಿವನ ಕೈಯಲಗು ಹೊಳೆದಂಗೆ. ಅತ್ತರೆ ಅಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದನಂತ, ಮಕ್ಕಳಿರಲವ್ವ ಮನೆ ತುಂಬ. ಜೋಗೋಳ ಹಾಡಿದರೆ ಆಗಲೇ ಕೇಳ್ಯಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು ಕಂದಂಗೆ, ಜೋಗೂಳದಾಗ ಅತಿ ಮುದ್ದ. ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಹತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, ಎತ್ತಿಕೊಳ್ಳೆಂಬ ಹಠವಿಲ್ಲ ನಿನ್ನಂಥ, 10 ಮಕ್ಕಳು ಇರಬಹುದು. ಶ್ರೋತೃಗಳೇ, ಈ ಹಾಡನ್ನು ಅದು ಎಷ್ಟು ಸಲ ಕೇಳಿದ್ದೇನೋ ನಾನು. ಕೇಳ್ತಾ ಇದ್ದರೆ ಸುಮ್ಮನೆ ಕೇಳ್ತಾ ಇರೋಣ ಅನಿಸುತ್ತೆ. ಎಷ್ಟು ಸಹಜವಾದ ಭಾವನೆಗಳು ಅಂತ ಅದು ಇದರ ಈ ಜಾನಪದ ಗೀತೆಯ ವೈಶಿಷ್ಟ್ಯ. ಹೀಗೆ ಕಾರ್ಯಕ್ರಮ ಮುಗಿತಾ ಬಂತು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಪುಷ್ಪಾ ದೀಕ್ಷಿತ್ ಅವರು, ದೀಪಕ್ ರಾವ್, ನಂತರ ನಮ್ಮ ಲಕ್ಷ್ಮಿ ಮತ್ತು ಸೋಮಶೇಖರ್ ಅವರು, ಆಮೇಲೆ ನಮಗೆ ಕರೆ ಮಾಡಿದ, ಫೋನ್ ಮಾಡಿ ಮಾತಾಡಿದ ನಂದಾ ಶಿರೋಡ್ ಅವರಿಗೆ ಎಲ್ರಿಗೂ ನಮ್ಮ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ಅರ್ಪಿಸೋಣ. ಇನ್ನು ನಿಮ್ಮ ಭೇಟಿ ಮುಂದಿನ ಭಾನುವಾರ ಸೆಪ್ಟೆಂಬರ್ 28ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ಆಮೇಲೆ ಮುಂದಿನ ಕಾರ್ಯಕ್ರಮ ಮಹಾಕ್ ಹಿಂದಿ ಕಾರ್ಯಕ್ರಮ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಹಿಂದಿ ಚಲನಚಿತ್ರದ ಒಳ್ಳೊಳ್ಳೆ ಹಾಡುಗಳನ್ನ ಅವರು ಪ್ರಸಾರ ಮಾಡ್ತಾರೆ.
ಹೀಗೆ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ.